ಎಲ್ಲ ಕಡೆ E20 ಪೆಟ್ರೋಲೇ ಸಿಗ್ತಾ ಇರೋದು. ಈಗ ಅದನ್ನ ಹಾಕ್ಸೋದ್ರಿಂದ ಏನಾದ್ರು ಪ್ರಾಬ್ಲಮ್ ಇದೆ ಬೈಕಿಗೆ ಅಥವಾ ಸುಮ್ಮನೆ ಇಲ್ಲ ಜನಗಳು ಹೇಳ್ತಾ ಇದಾರಾ? ಇಲ್ಲ ಪ್ರಾಬ್ಲಮ್ಗಳು ಇದೆ. ಹೆಡ್ ವಾಲ್ ಬ್ಲಾಕ್ ಆಗುತ್ತೆ. ಆಮೇಲೆ ಕಾರ್ಬೋರೇಟರ್ ಗಾಡಿಗಳಿಗೆ ಫ್ಲೋಟ್ ನೀಡಲೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ. ಪೆಟ್ರೋಲ್ ಲೀಕೇಜ್ ಬರ್ತಾ ಇದೆ. ಪೆಟ್ರೋಲ್ ಪೈಪ್ ವೀಕ್ ಆಗ್ತಾ ಇದೆ. ಬುಲೆಟ್ ಅಂತ ಸುಮಾರು ಪ್ರಾಬ್ಲಮ್ ಬರ್ತಾ ಇದೆ ಗಾಡಿಗಳು. ಇಂಜಿನ್ ರೆಡಿ ಮಾಡಿ ಕಳಿಸಿ ಮಾರ್ನ ಒಂದು ವಾರಕ್ಕೆ ವಾಲ್ ಬೆಂಡು, ವಾಲ್ ಬ್ಲಾಕ್. ಹೆಡ್ ಬ್ಲಾಕ್ ಎಲ್ಲ ಆದ್ರೆ ನಿಮ್ಗೆ ವಾಲ್ ಬ್ಲಾಕ್ ಆದ್ರೆ ಮಿನಿಮಮ್ 1,500-2,000 ಬರುತ್ತೆ. BS6 ಗಾಡಿ ಎಲ್ಲ ಮಿನಿಮಮ್ 1.5-2 ಲೀಟರ್ ಮಿನಿಮಮ್ ಇರ್ಲೇಬೇಕು ಟ್ಯಾಂಕಲ್ಲಿ. ನೀವು 1 ಲೀಟರ್ ಹಾಕೊಂಡು ಓಡಿಸಿದ್ರೆ ಅರ್ಧ ಲೀಟರ್ ಬಂದಾಗ ನಿಮ್ಗೆ ಫ್ಯೂಲ್ ಪಂಪ್ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಜರ್ಕಿಂಗ್ ಕಂಪ್ಲೇಂಟ್. ನೀವು ಮತ್ತೆ ಫುಲ್ ಟ್ಯಾಂಕ್ ಮಾಡಿದ್ರೆ ಆ ಜರ್ಕಿಂಗ್ ಕಂಪ್ಲೇಂಟ್ ಹೋಗಲ್ಲ. ಶೋರೂಮ್ ಅಲ್ಲಿ ಹೇಳೋ ಮನೆಗೆ ಇದುವರೆಗೆ ಯಾವ ಗಾಡಿನೂ ಕೊಟ್ಟಿದ್ದು ನೋಡಿಲ್ಲ. ರೋಡ್ ಮೇಲೆ ಗಾಡಿ ಓಡಿಸಿ ನೋಡೋರಲ್ಲ, ರ್ಯಾಂಪ್ ಮೇಲೆ ನೋಡಿ ಚೆಕ್ ಮಾಡಿ ಕೊಡ್ತಾರೆ ಅಷ್ಟೇ ಗಾಡಿ. ಶೋರೂಮ್ ಗಾಡಿಗಳು ಈಗ 50 ಕಿಲೋಮೀಟರ್ ಬರುತ್ತೆ ಅಂತ ಆಕ್ಟಿವ್ ಆಗಿ ಕೊಡ್ತಾರೆ. ಅದು ಬರೋದೇ 40 ಕಿಲೋಮೀಟರ್. ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಂಗಾಗುತ್ತೋ ಅದೇ ತರ ಇಂಜಿನ್ ಅಲ್ಲಿ ಆಯಿಲ್ ಪಕ್ಕ ಇರಬೇಕು. ಎವ್ರಿ 2 ಡಜನ್ ಒಂದ್ಸಲಿ ಆಯಿಲ್ ಚೇಂಜ್ ಮಾಡಿದ್ರೆ ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ. BS6 ಗಾಡಿಗಳೆಲ್ಲ ತುಂಬಾ ಸ್ಟಾರ್ಟಿಂಗ್ ಟ್ರಬಲ್. ಬ್ಯಾಟ್ರಿ ಡೌನ್ ಆಗ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಈ ಇಂಜಿನ್ ಲೈಟ್ ಬರ್ತಾ ಇರುತ್ತೆ, ಸೆನ್ಸರ್ಗಳು ಹೋಗ್ತಾ ಇರುತ್ತೆ. ಶೋರೂಮ್ ಅಲ್ಲಿ ಅವ್ರೇನು ಫ್ರೀ ಸರ್ವಿಸ್ ಅಲ್ಲಿ ಏನ್ ಮಾಡ್ಬೇಕು, ನಿಲ್ಸ್ಕೊಟ್ಟು ಗಾಡಿ ವಾಶ್ ಮಾಡಿ ಆಯಿಲ್ ಚೇಂಜ್ ಮಾಡಿ ಕಳಿಸ್ತಾರೆ. ಈಗ ಹೊಸ ಗಾಡಿ ಬಂದ್ರು ನಮ್ಮ ಹತ್ರ ಆತರ ಮಾಡಲ್ಲ. ಎಲ್ಲ ಏನೇನಿದೆ ಪಾರ್ಟ್ಸ್ ಬಿಡಿಸಿ ವಾಶ್ ಮಾಡಿ ಪ್ರತಿ ಒಂದು ಐಟಮ್ಗೂ ವಾಶ್ ಮಾಡ್ಬಿಟ್ಟು ಗ್ರೀಸಿಂಗ್ ಮಾಡಿ ಹಾಕ್ತಿವಿ. ABS ಅಂದ್ರೆ ಆಂಟಿಕ್ ಬ್ರೇಕ್ ಸಿಸ್ಟಮ್ ಅಂತ. ಅದು ಒಂದ್ಸಲಿ ಪ್ರೆಸ್ ಮಾಡಿ 3 ಸಲ ಪಂಪ್ ಆಗಿ ಲಾಕ್ ಆಗುತ್ತೆ. ಪೆಟ್ರೋಲ್ ಗಾಡಿನೇ ಒಳ್ಳೇದು. ಎಲೆಕ್ಟ್ರಿಕ್ ಬೈಕ್ ಎಮರ್ಜೆನ್ಸಿ ಎಲ್ಲಾ ಕಡೆ ಓಡಾಡಕ್ ಆಗಲ್ಲ, ಲಾಂಗ್ ಹೋಗಕ್ಕಾಗಲ್ಲ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಹಾಕಿ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಸೊ ಈಸಿ. ಬಜಾಜ್ ಕಂಪ್ನಿಯಲ್ಲಿ ಬಾಕ್ಸರ್, CT100, ಪ್ಲಾಟಿನಾ ಎಲ್ಲ ಒಳ್ಳೆ ಮೈಲೇಜ್ ಬರುತ್ತೆ. ನಾರ್ಮಲ್ ಗ್ಯಾರೇಜ್ ಮಾಡ್ಬೇಕಾದ್ರೆ 1 ಲಕ್ಷ ಬೇಕಾಗುತ್ತೆ. ಹೈಟೆಕ್ ಮಾಡ್ಬೇಕಾದ್ರೆ ಒಂದು 2-2.5 ಲಕ್ಷ. ಸಾಮಾನ್ಯ ಜನರ ಅಸಾಮಾನ್ಯ ಮಾತುಕತೆಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ಎಲ್ಲರ ಮನೇಲೂ ಬೈಕ್ಗಳಿರುತ್ತೆ. ಆದ್ರೆ ಯಾವಾಗ ಸರ್ವಿಸ್ ಮಾಡಿಸ್ಬೇಕು ಅಂತ ಗೊತ್ತಿರಲ್ಲ, ಯಾವಾಗ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂತ ಗೊತ್ತಿರಲ್ಲ. ಸುಮ್ಮನೆ ಗಾಡಿಗಳನ್ನ ಓಡಿಸ್ತಾ ಇರ್ತಾರೆ. ಸೆಕೆಂಡ್ ಹ್ಯಾಂಡ್ ಬೈಕ್ಗಳನ್ನ ತಗೊಳಕ್ಕೆ ನೋಡ್ತಾ ಇರ್ತಾರೆ. ಅದೇ ಯಾವ ತರ ಚೆಕ್ ಮಾಡೋದು, ಯಾವ ತರ ತಗೊಳ್ಳೋದು ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಇವತ್ತು ನಮ್ ಜೊತೆ ಒಬ್ರು ಮೆಕ್ಯಾನಿಕ್ ಇದಾರೆ, ಅವ್ರ ಜೊತೆ ಮಾತಾಡೋಣ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಳ್ಳೋಣ. ಸರ್ ನಮಸ್ತೆ ಸರ್. ನಮಸ್ಕಾರ. ಮೊದಲಿಗೆ ನಿಮ್ಮ ಪರಿಚಯ ಹೇಳ್ಬೋದಾ ಸರ್? ಸರ್ ನಮ್ಮ ಹೆಸರು ರೆಡ್ಡಿ ಅಂತ. ನಮ್ ಗ್ಯಾರೇಜ್ ಹೆಸರು ತಿರುಮಲ ಮೋಟಾರ್. ನಾವು ಗ್ಯಾರೇಜ್ ಓಪನ್ ಮಾಡಿ 32 ವರ್ಷ ಆಗಿದೆ. ಮತ್ತೆ ನೀವು ಎಷ್ಟು ವರ್ಷದಿಂದ ಈ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೀರಾ? ನಾವು 40 ವರ್ಷದಿಂದ ಮಾಡ್ತಾ ಇದ್ದೀವಿ. 40 ವರ್ಷ ಬಂದು ಗ್ಯಾರೇಜ್ ಓಪನ್ ಮಾಡಿ 32 ಇಯರ್ಸ್ ಆಗಿದೆ. ನಾವು TVS ಶೋರೂಮ್ ಹೊಸೂರಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅಲ್ಲಿ ಒಂದು 8 ವರ್ಷ ಮಾಡಿದ್ವಿ. 8 ವರ್ಷ ಮಾಡಿ ಅದಾದ್ಮೇಲೆ ನಿಮ್ಗೆ ಸ್ವಂತ ಗ್ಯಾರೇಜ್. ಕೆಲಸ ಸೇರಿದಾಗ ನಿಮ್ಗೆ ಸ್ಯಾಲರಿ ಎಲ್ಲ ಎಷ್ಟಿತ್ತು ಸರ್? ಸ್ಯಾಲರಿ ಎಲ್ಲ ಪರ್ ಡೇ 100 ರೂಪೀಸ್, 3,000-4,000 ಬರ್ತಾ ಇತ್ತು ಮಂತ್ಲಿ. ಈಗ ಸ್ವಂತ ಗ್ಯಾರೇಜ್ ಇಟ್ಟಿದ್ದೀರಲ್ವಾ, ನೀವು ಮಂತ್ಲಿ ಎಷ್ಟು ದುಡಿತೀರಾ ನೀವು? ಮಂತ್ಲಿ ಒಂದು 60-70,000. 60-70 ಖರ್ಚೆಲ್ಲ ಬಿಟ್ಟು ಅಂದ್ರೆ ನೀವು ಸರ್ ಈಗ ದಿನಕ್ಕೆ ಎಷ್ಟು ಬೈಕ್ಗಳನ್ನ ನೀವು ಸರ್ವಿಸ್ ಮಾಡುತ್ತೀರಾ? ಯಾವ ತರ? ದಿನಕ್ಕೆ ಪರ್ ಡೇ ಒಂದು 3-4 ಗಾಡಿಗಳು ಸರ್ವಿಸ್ ಮಾಡ್ತೀವಿ. ಮೈನರ್ ವರ್ಕ್ಸ್ ಎಲ್ಲ ಒಂದು 10 ಗಾಡಿ ಅಟೆಂಡ್ ಮಾಡ್ತೀವಿ. ರಜಾ ಅಂತ ನಿಮಗಿರುತ್ತಾ? ಅಂದ್ರೆ ರಜಾ ಗೀಜಾ ತಗೊಳ್ತೀರಾ? ಇಲ್ಲ ರಜಾ ಇಲ್ಲ. ನಮ್ ಗ್ಯಾರೇಜು ಬೆಳಿಗ್ಗೆ 9ರಿಂದ ನೈಟ್ 9 ಗಂಟೆವರೆಗೂ. ಸಂಡೇ ಮಾರ್ನಿಂಗ್ 9 to 5 o'clock. ನೀವು ಗ್ಯಾರೇಜ್ ಅಲ್ಲಿ ಮಾತ್ರ ರಿಪೇರಿ ಮಾಡ್ತೀರಾ ಅಥವಾ ಹೊರಗಡೆ ಬ್ರೇಕ್ ಡೌನ್ ಗಾಡಿಗಳು ನಮ್ದು ಇದು ಫೋನ್ ಅಲ್ಲಿ ಇದು ಗೂಗಲ್ ಅಲ್ಲಿ ಅಪ್ಡೇಟ್ ಆಗಿದೆ. ಫೋನ್ ಮಾಡಿದ್ರೆ ಹೋಗಿ ಬ್ರೇಕ್ ಡೌನ್ ಎಲ್ಲ ಅಟೆಂಡ್ ಮಾಡಿ ಬರ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ತಗೊಂಡು? ಎಕ್ಸ್ಟ್ರಾ ಚಾರ್ಜಸ್ ಹೊರಗಡೆ ಹೋದ್ರೆ ಮಿನಿಮಮ್ ಎಷ್ಟಂತ ಚಾರ್ಜ್ ಇರುತ್ತೆ ಅದು. ಗ್ಯಾರೇಜ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈಗ ಎಷ್ಟು ನಮಗೆ ಬಂಡವಾಳನ ಹೂಡ್ಬೇಕಾಗುತ್ತೆ? ಎಷ್ಟು ಬಂಡವಾಳ ಅಂದ್ರೆ ನಾರ್ಮಲ್ ಗ್ಯಾರೇಜ್ ಮಾಡ್ಬೇಕಾದ್ರೆ 1 ಲಕ್ಷ ಬೇಕಾಗುತ್ತೆ. 1 ಲಕ್ಷ ಬೇಕಾಗುತ್ತೆ. ಹೈಟೆಕ್ ಮಾಡ್ಬೇಕಾದ್ರೆ ಒಂದು 2-2.5 ಲಕ್ಷ. ಅಂದ್ರೆ ಏನೇನ್ ಮೆಟೀರಿಯಲ್ಸ್ ಬೇಕಾಗುತ್ತೆ? ಮೆಟೀರಿಯಲ್ಸ್ ಟೂಲ್ಸ್ ನಾರ್ಮಲ್ ಗ್ಯಾರೇಜ್ ಟೂಲ್ಸ್ ಏನೇನಿದೆ ಗ್ಯಾರೇಜ್ ಯೂಸ್ ಆಗೋದು ತಗೊಂಡ್ರೆ ಸಾಕು. ಹೈಟೆಕ್ ಮಾಡ್ಬೇಕಾದ್ರೆ ಲೊಮ್ಯಾಟಿಕ್ ಪಿಲ್ಸು, ರ್ಯಾಂಪು, ಗನ್ನು ಎಲ್ಲ ತಗೋಬೇಕು. ಕಂಪ್ರೆಸರ್ ಎಲ್ಲ ಬೇಕು. ತುಂಬಾ ಗಾಡಿಗಳನ್ನ ರಿಪೇರಿ ಮಾಡಿದೀರಾ. ಈಗ ಯಾವ ಕಂಪ್ನಿ ಗಾಡಿಗಳು ನಿಮಗೆ ಒಳ್ಳೇದು ಕ್ವಾಲಿಟಿ ಇದೆ ಆ ತರ ಅನ್ಸುತ್ತೆ ನಿಮಗೆ? 2 ಸ್ಟ್ರೋಕ್ ಅಲ್ಲ ಆದ್ರೆ ಯಮಹ ಈಗ ಇದು KB100 ಅದೆಲ್ಲ ಬರ್ತಾ ಇತ್ತು. ಹೀರೋ ಹೋಂಡಾ ಎಲ್ಲ ಬರ್ತಾ ಇತ್ತು. ಪರವಾಗಿಲ್ಲ, ಚೆನ್ನಾಗಿದೆ ಯಮಹ ಗಾಡಿಗಳು. ಇವಾಗ 4 ಸ್ಟ್ರೋಕ್ ಗಾಡಿಗಳು ಸ್ಕೂಟರ್ ಅಂದ್ರೆ ಹೋಂಡಾ,
ಸುಜುಕಿ. ಅದ್ ಬಿಟ್ಟು ಬೈಕ್ ಗಳಲ್ಲಿ ಬೈಕ್ ಗಳಲ್ಲಿ ಪಲ್ಸರ್, ಹೀರೋ ಹೋಂಡಾ, ಹಾ. ಸ್ಪ್ಲೆಂಡರ್, ಹೋಂಡಾ ಶೈನ್. ಈಗ ಯಾರಾದ್ರೂ 1 ಲಕ್ಷದ ಒಳಗಡೆ ಒಂದ್ ಒಳ್ಳೆ ಗಾಡಿ ತಗೋಬೇಕು ಅಂದ್ರೆ ಯಾವ್ದು ತಗೋಬಹುದು? ಸ್ಪ್ಲೆಂಡರ್ ಇಲ್ಲ ಹೋಂಡಾ ಶೈನ್. ಹೋಂಡಾ ಶೈನ್. 2 ಲಕ್ಷದ ಒಳಗಡೆ ಆದ್ರೆ 2 ಲಕ್ಷ ಒಳಗಡೆ ಅಂದ್ರೆ MT-15 ಬರುತ್ತೆ, FZ ಬರುತ್ತೆ, ಹಾ. ಆಮೇಲೆ ಪಲ್ಸರ್, NS, ಸುಮಾರು ಗಾಡಿಗಳಿದೆ 2 ಲಕ್ಷ ಒಳಗಡೆ ಅಂದ್ರೆ. ಅಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ನಿಮಗೆ? ಬೆಸ್ಟ್ 2 ಲಕ್ಷ ಒಳಗಡೆ ಇದ್ರೆ ಹಾ. NS ತಗೋಬಹುದು. NS ತಗೋಬಹುದು. NS ತಗೋಬಹುದು. ತುಂಬಾ ಜನ ಹೊಸ ಬೈಕ್ ತಗೊಳ್ಬೇಕು ಅಂತ ಅನ್ಕೊಂಡಿರ್ತಾರೆ. ಮೇನ್ ಆಗಿ ಅವ್ರು ಏನ್ ಚೆಕ್ ಮಾಡ್ಬೇಕು ಗಾಡಿಲಿ? ಏನ್ ಚೆಕ್ ಮಾಡಿ ಗಾಡಿನ ಪರ್ಚೇಸ್ ಮಾಡ್ಬೇಕು ಶೋರೂಮ್ ಅಲ್ಲಿ? ಹೊಸ ಗಾಡಿ ಪರ್ಚೇಸ್ ಮಾಡ್ಬೇಕು ಏನು ಎಲ್ಲ ಅವರೇ ಶೋರೂಮ್ ಅವರೇ ಎಲ್ಲ ಚೆಕ್ ಮಾಡಿ ಕೊಡ್ತಾರೆ. ನಿಮ್ಗೆ ಯಾವ ಗಾಡಿ ಬೇಕಂತ ನೀವು ಕನ್ಫರ್ಮ್ ಮಾಡ್ಕೊಂಡು ಯಾವ ಶೋರೂಮ್, ಯಾವ ಗಾಡಿ, ಯಾವ ಬ್ರ್ಯಾಂಡ್, ಅಂದ್ರೆ ಯಾವ ಕ್ವಾಲಿಟಿ? ಹೋಂಡಾ ಬೇಕಾ ಇಲ್ಲ ಬಜಾಜ್ ಬ್ರ್ಯಾಂಡ್ ಬೇಕಾ, ಹೀರೋ ಬ್ರ್ಯಾಂಡ್ ಬೇಕಾ ನೋಡ್ಕೊಂಡು ಹೋದ್ರೆ ಅವರೇ ಎಲ್ಲ ಪಕ್ಕ ರೆಡಿ ಎಲ್ಲ ಅಂದ್ರೆ check ನಾವೇನ್ ಮಾಡ್ಕೊಡ್ತಾರೆ. ಮೈಂಡ್ ಅಲ್ಲಿ ಇಟ್ಕೊಂಡು ಗಾಡಿಗಳನ್ನ ನೋಡ್ಬೇಕು? ಮೈಲೇಜ್ ನೋಡ್ಬೇಕಾ ಅಥವಾ ಇವಾಗಿನ ಇರೋದಕ್ಕೆ ಮೈಲೇಜ್, ಹಾ. ಪಿಕಪ್ ಗೆ ನೋಡ್ಬೇಕು. ಅಂದ್ರೆ ಈಗ ಎಲ್ಲಾ ಕಡೆ ಎಲೆಕ್ಟ್ರಿಕ್ ಬೈಕ್ ಗಳನ್ನ ತಗೊಳ್ತಾ ಇದಾರೆ. ಈಗ ಎಲೆಕ್ಟ್ರಿಕ್ ಬೈಕ್ ಒಳ್ಳೇದಾ ಅಥವಾ ಪೆಟ್ರೋಲ್ ಗಾಡಿಗಳು ಒಳ್ಳೇದಾ ನಿಮ್ ಲೆಕ್ಕದಲ್ಲಿ? ನಮ್ ಲೆಕ್ಕದಲ್ಲಿ ಪೆಟ್ರೋಲ್ ಗಾಡಿನೇ ಒಳ್ಳೇದು. ಎಲೆಕ್ಟ್ರಿಕ್ ಬೈಕ್ ಎಮರ್ಜೆನ್ಸಿ ಎಲ್ಲಾ ಕಡೆ ಓಡಾಡಕ್ ಆಗಲ್ಲ, ಲಾಂಗ್ ಹೋಗಕ್ಕಾಗಲ್ಲ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಹಾಕಿ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಸೌತ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ರೌಂಡ್ ಹೊಡಿಬೋದು. ಎಲೆಕ್ಟ್ರಿಕ್ ಬೈಕ್ ಅಲ್ಲಿ ಮಾಡಕ್ ಬರಲ್ಲ. ತುಂಬಾ ಜನ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳನ್ನ ಪರ್ಚೇಸ್ ಮಾಡ್ಬೇಕಂತ ನೋಡ್ತಾ ಇರ್ತಾರೆ. ಅವ್ರು ಮೇನ್ ಆಗಿ ಏನ್ ಚೆಕ್ ಮಾಡ್ಬೇಕು ಸೆಕೆಂಡ್ ಹ್ಯಾಂಡ್ ಬೈಕ್ ಗಳಲ್ಲಿ ನೋಡಿ ತಗೋಬೇಕು? ಮೇನ್ ಆಗಿ ನೋಡ್ಬೇಕಾಗಿರೋದು ಇಂಜಿನ್ ಕಂಡೀಷನ್, ಹಾ. ಇಂಜಿನ್ ನಂಬರ್, ಚಾಸಿ ನಂಬರ್ ಚೆಕ್ ಮಾಡಿ ರನ್ ಮಾಡಿ ಮೆಕ್ಯಾನಿಕ್ ಹತ್ರ ಹೋಗಿ ಯಾವ ತರ ಗಾಡಿ ತೊಗೊಳಕ್ ತೋರಿಸಿದ್ರೆ ಅವರೇ ಹೇಳ್ತಾರೆ. ಚೆಕ್ ಮಾಡಿ ಕೊಡೋರು ಏನ್ ಕಂಪ್ಲೇಂಟ್ ಇದೆ, ಇದು ತಗೋಬಹುದು ತಗೋಬಾರ್ದು ಅಂತ ಅವರೇ ಮೆಕ್ಯಾನಿಕ್ ಹೇಳ್ತಾರೆ. ಈಗ ಕೆಲವೊಂದ್ ಕಡೆ ಏನಂದ್ರೆ ಟ್ಯಾಂಪಿಂಗ್, ಇದು ನಂಬರ್ ಟ್ಯಾಂಪಿಂಗ್ ಮಾಡಿರ್ತಾರಲ್ವಾ, ಅದನ್ನೆಲ್ಲ ಹೇಗೆ ಚೆಕ್ ಮಾಡೋದು? ಅದೆಲ್ಲ ತಗೊಳ್ಳೇಬಾರ್ದು. ಪಂಚಿಂಗ್ ಮಾಡಿರೋ ಗಾಡಿ ಎಲ್ಲ ತಗೊಳ್ಳೇಬಾರ್ದು. ಪ್ರಾಬ್ಲಮ್ ಇರುತ್ತೆ ಏನಾದ್ರು. ಗಾಡಿಗಳಲ್ಲಿ BS6, BS4 ಅಂತ ಬರುತ್ತೆ ಇಲ್ಲ, ಅದೇನು ಅದು? ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಏನಿರುತ್ತೆ? ಮೈಲೇಜ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತಾ ಅಥವಾ ಏನು? ಮೈಲೇಜ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. BS6 ಅಂದ್ರೆ ನಿಮ್ಗೆ ಫ್ಯೂಲ್ ಇಂಜೆಕ್ಟರ್, ಹಾ. ಟ್ರಾಟಲ್ ಮಾಡಿ ಇದೆಲ್ಲ ಬರುತ್ತೆ. ಲೇಟೆಕ್ ಸೆನ್ಸರ್ ಅದೆಲ್ಲ ಮಾಡಿ ಇದು ಮಾಡಿರ್ತಾರೆ. ಪೊಲ್ಯೂಷನ್ ಕಂಟ್ರೋಲ್ ಗೆ ಇದೆಲ್ಲ ಮಾಡಿರ್ತಾರೆ. BS4 ಅಂದ್ರೆ ಕಾರ್ಬೋರೇಟರ್ ಗಾಡಿ, ಕಾರ್ಬೋರೇಟರ್ ಬರುತ್ತೆ. ಅದ್ರಲ್ಲಿ ಕಾರ್ಬೋರೇಟರ್ ಅಲ್ಲಿ ಯಾವ ತರ ಬೇಕಾದ್ರೆ ನಾವು ಟ್ಯೂನಿಂಗ್ ಮಾಡಬಹುದು. ಮೈಲೇಜ್ ಬರಲ್ಲ ಅಂದ್ರೆ ಮೈಲೇಜ್ ರೆಡಿ ಮಾಡಿ ಕೊಡ್ಬೋದು. ಅದೇ BS6 ಅಲ್ಲಿ ಆತರ ಮಾಡಕ್ ಬರಲ್ಲ, ಒಂದೇ ಸೆಟ್ಟಿಂಗ್ ಅದು. ತುಂಬಾ ಜನ ಲಾಂಗ್ ರೈಡ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ವಾ, ಅವ್ರಿಗೆ ಒಳ್ಳೆ ಬೈಕ್ ಸಜೆಸ್ಟ್ ಮಾಡೋದ್ರೆ ಯಾವ್ದು ಸಜೆಸ್ಟ್ ಮಾಡ್ತೀರಾ? ಒಳ್ಳೆ ಬೈಕ್ ಅಂದ್ರೆ ಈಗ MT-15 ತಗೋಬಹುದು, ಹಿಮಾಲಯನ್, ಎಕ್ಸ್ಪಲ್ಸ್ ಇವೆಲ್ಲ ಮಾಡ್ಬೋದು. ಈಗ ಆಫ್ ರೋಡ್ ಹೋಗ್ಬೇಕು ಅಂದ್ರೆ ಯಾವ ಗಾಡಿ? ಹಿಮಾಲಯನ್, ಎಕ್ಸ್ಪಲ್ಸ್. ತುಂಬಾ ಜನ ಏನಂದ್ರೆ ಗಾಡಿಗಳನ್ನ ಓಡಿಸ್ತಾನೆ ಇರ್ತಾರೆ, ಆಯಿಲೇ ಚೇಂಜ್ ಮಾಡ್ಸಿರಲ್ಲ. ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಥವಾ ಎಷ್ಟು ಓಡಿಸಿದ್ರೆ ಆಯಿಲ್ ಚೇಂಜ್ ಮಾಡಿಸ್ಬೇಕು? ಆಯಿಲ್ ಬಂದು ಈಗ ನಮ್ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಂಗ ಆಗುತ್ತೋ ಅದೇ ತರ ಇಂಜಿನ್ ಅಲ್ಲಿ ಆಯಿಲ್ ಪಕ್ಕ ಇರಬೇಕು. ಎವ್ರಿ 2 ಡಜನ್ ಒಂದ್ಸಲಿ ಆಯಿಲ್ ಚೇಂಜ್ ಮಾಡಿದ್ರೆ ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ. ಈ 2 ಡಜನ್ ಆದ್ಮೇಲೆ ನೀವು ಚೇಂಜ್ ಮಾಡ್ತೀರಿ 2,000, 3,000, 4,000 ವರ್ಕ್ ಚೇಂಜ್ ಮಾಡ್ತೀರಿ ಅಂದ್ರೆ ಆಯಿಲ್ ಮೆಜರ್ ಕಮ್ಮಿ ಆಗುತ್ತೆ. ಕ್ಲಚ್ ಪ್ಲೇಟ್ ವೀಕ್ ಆಗುತ್ತೆ. ಒಂದರಿಂದ ಒಂದು ಇಂಜಿನ್ ಒಳಗಡೆ ಪಾರ್ಟ್ಸ್ ಎಲ್ಲ ವೀಕ್ ಆಗುತ್ತೆ. ಎವ್ರಿ 2,000 ಕಿಲೋಮೀಟರ್ ಆಯಿಲ್ ಚೇಂಜ್ ಮಾಡಿದ್ರೆ ಒಳ್ಳೇದು. ಈಗ ಕೆಲವೊಬ್ರು ಹೇಳ್ತಾ ಇರ್ತಾರೆ, ಈಗ ಯಾವ್ದಾದ್ರು ಕಂಪ್ನಿದು ಆಯಿಲ್ ತಗೊಂಡ್ರೆ ನಿಮಗೆ 3,000, 4,000 ಓಡಿಸ್ಬೋದು, ಏನು ಪ್ರಾಬ್ಲಮ್ ಬರಲ್ಲ ಅಂತ. ಅದು ನಿಜಾನ ಅಥವಾ ಯಾವ್ದೇ ಗಾಡಿ ಆದ್ರೂ 3,000 ಒಳಗಡೆನೆ ಸರ್ವಿಸ್? ಯಾವುದೇ ಗಾಡಿ ಇದ್ರೂ ಸಿಟಿ ಲಿಮಿಟ್ ಅಲ್ಲಿ ನಿಮ್ಗೆ 2,000ದಿಂದ ಫುಲ್ ಸಿಂಥೆಟಿಕ್ ಆಯಿಲ್ ಆದ್ರೆ 2,000, 3,000 ವರೆಗೂ ಓಡಿಸಬಹುದು ಸಿಟಿ ಲಿಮಿಟ್ ಅಲ್ಲಿ. ಲಾಂಗ್ ಆದ್ರೆ ನಿಮ್ಗೆ 4,000ರಿಂದ 5,000 ಓಡಿಸಬಹುದು. ಸಿಟಿ ಲಿಮಿಟ್ ಬಂದು ನಿಮ್ಗೆ 3,000 ಒಳಗಡೆ ಆಯಿಲ್ ಚೇಂಜ್ ಮಾಡ್ಕೋಬೇಕು. ಯಾವ್ದು ಆಯಿಲ್ ಹಾಕ್ಸಿದ್ರೆ ನಮಗೆ ಜಾಸ್ತಿ ಬಾಳಿಕೆ ಬರುತ್ತೆ ಮತ್ತೆ ಜಾಸ್ತಿ ಓಡಿಸಬಹುದು? ಯಾವ ಕಂಪ್ನಿ ಆಯಿಲ್? ನಿಮ್ಗೆ ಈಗ ಪ್ರೆಸೆಂಟ್ ಓಡ್ತಾ ಇರೋದು ಕ್ಯಾಸ್ಟ್ರಾಲ್ ಆಯಿಲ್. ಅದೊಂದು ಹಾಕಿದ್ರೆ ನಿಮ್ಗೆ ಪಕ್ಕ ಇರುತ್ತೆ. ಅಂದ್ರೆ ಈಗ ಅದನ್ನ ಎಷ್ಟು ಸಾವಿರ ತನಕ ಓಡಿಸಬಹುದು ಗಾಡಿನ? ಎಷ್ಟು ಸಾವಿರ ಅಂದ್ರೆ ಅಬೋ 1 ಲಕ್ಷ. ನಮ್ಮ ಹತ್ರ ಬರೋ ಗಾಡಿ ನಾವು ಕ್ಯಾಸ್ಟ್ರಾಲ್ ಬೈಕ್ ಪೈಂಟ್ ಮಾಡಿ ಸುಮಾರು ಒಂದು ಗ್ಯಾರೇಜ್ ಓಪನ್ ಮಾಡಿದಾಗಲೇ ನಾವು ಕ್ಯಾಸ್ಟ್ರಾಲ್ ಬೈಕ್ ಮಾಡಿದ್ದು. ಇವತ್ತಿಗೂ ನಾವು ಕ್ಯಾಸ್ಟ್ರಾಲ್ ಆಯಿಲ್ ಬಿಟ್ಟು ಬೇರೆ ಯಾವ್ದು ಹಾಕಲ್ಲ. ನಮ್ಮ ಹತ್ರ ಹೊಸ ಗಾಡಿ ತಗೊಂಡ್ರೆ ಸರ್ವಿಸ್ ನಮ್ಮ ಹತ್ರ ಬರ್ತಾರೆ. 1 ಲಕ್ಷದಿಂದ 1.5 ಲಕ್ಷ ಓಡಿರೋ ಗಾಡಿಗಳು ಇದೆ ಪ್ರೆಸೆಂಟ್ ಇವತ್ತಿಗೂ. ಇನ್ನ ಹಿಂದಿನ ಒಂದ್ಸಲಿನೂ ರಿಮೂವ್ ಮಾಡಿರಲ್ಲ. ಆತರ ಓಡ್ತಾ ಇರೋ ಗಾಡಿಗಳಿದೆ. ಕ್ಯಾಸ್ಟ್ರಾಲ್ ಆಯಿಲ್ ಹಾಕಿದ್ರೆ ತುಂಬಾ ಒಳ್ಳೇದು. ಟೈರ್ಗಳ ಕಂಪ್ನಿಗಳು ತುಂಬಾ ಇರುತ್ತೆ ಅಲ್ವಾ, ಯಾವ ಟೈರ್ ಹಾಕ್ಸಿದ್ರೆ ಒಳ್ಳೆ ಕ್ವಾಲಿಟಿ ಬರುತ್ತೆ? ಯಾವ ಕಂಪ್ನಿ ಟೈರ್ ಒಳ್ಳೇದು? ಇವಾಗ ಕ್ವಾಲಿಟಿ ಪಕ್ಕ ನಿಮ್ಗೆ ಚೆನ್ನಾಗಿರೋ ಟೈರ್ಗಳು ಬೇಕಾದ್ರೆ MRF, C8 ಎರಡು ಬಿಟ್ಟು ಬೇರೆ ಯಾವ್ದಿಲ್ಲ. ಅದೆಲ್ಲ ಎಷ್ಟು ತನಕ ಓಡಿಸಬಹುದು? ಒಂದ್ಬಿಟ್ಟು ಸಲ ಟೈರ್ ಚೇಂಜ್ ಮಾಡಿದ್ರೆ ಮಿನಿಮಮ್ 30,000 ಓಡಿಸಿದೆ. ಬೇರೆ ಕಂಪ್ನಿ ಎಲ್ಲ ಒಂದು 15,000 ವರೆಗೂ ಓಡು. ಈಗ ಏನಂದ್ರೆ E20 ಪೆಟ್ರೋಲ್ ಕೂಡ ಬರ್ತಾ ಇದೆ. ಈಗ ಎಲ್ಲಾ ಕಡೆ E20 ಪೆಟ್ರೋಲೇ ಸಿಗ್ತಾ ಇರೋದು. ಈಗ ಅದನ್ನ ಹಾಕ್ಸೋದ್ರಿಂದ ಏನಾದ್ರು ಪ್ರಾಬ್ಲಮ್ ಇದೆ ಬೈಕಿಗೆ ಅಥವಾ ಸುಮ್ಮನೆ ಎಲ್ಲ ಜನಗಳು ಹೇಳ್ತಾ ಇದಾರಾ? ಇಲ್ಲ ಪ್ರಾಬ್ಲಮ್ಗಳು ಇದೆ ಸರ್. ಅದು ಹಾಕ್ಸೋದ್ರಿಂದ ಪ್ರಾಬ್ಲಮ್ ಇದೆ.
ಹೆಡ್ ವಾಲ್ ಬ್ಲಾಕ್ ಆಗುತ್ತೆ. ಹಾ. ಆಮೇಲೆ ಕಾರ್ಬೋರೇಟರ್ ಗಾಡಿಗಳಿಗೆ ಫ್ಲೋಟ್ ನೀರಲ್ಲೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ, ಪೆಟ್ರೋಲ್ ಲೀಕೇಜ್ ಬರ್ತಾ ಇದೆ, ಪೆಟ್ರೋಲ್ ಪೈಪ್ ಗಳು ವೀಕ್ ಆಗ್ತಾ ಇದೆ. ಈಗ ಹೊಸ ಗಾಡಿಗಳು BS6 ಗಾಡಿಗಳು E20 ತಕ್ಕಂಗೆ ರೆಡಿ ಮಾಡಿ ಕಳಿಸ್ತವ್ರೆ. ಹಳೆ ಗಾಡಿಗಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ. ಹಳೆ ಗಾಡಿಗಳಿಗೆ ಯೂಸ್ ಮಾಡೋದ್ ಕಷ್ಟ ಅಂತ ಇಲ್ಲ ಓಡ್ತಾ ಇದೆ, ನಿಮ್ಗೆ ಅದೇ ಹೆಡ್ ಪ್ರಾಬ್ಲಮ್, ವಾಲ್ ಬ್ಲಾಕ್ ಆಗೋದು ಅದೆಲ್ಲ ಕಂಪ್ಲೇಂಟ್ ಬರುತ್ತೆ. ಸ್ಟಾರ್ಟಿಂಗ್ ಟ್ರಬಲ್, ಮಲ್ಲೆ ಡ್ರಾಪ್ ಆಗೋದು ಇದೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ. ಈಗ ಅವಕ್ಕೆಲ್ಲಾದ್ರೆ ಜಾಸ್ತಿ ಏನಾದ್ರು ಖರ್ಚು ಬರುತ್ತಾ ಅಥವಾ ಸ್ವಲ್ಪದ್ರಲ್ಲೇ ಖರ್ಚೆಲ್ಲ ಇಲ್ಲ ಅದಕ್ಕೆಲ್ಲ ಹೆಡ್ ಬ್ಲಾಕ್ ಎಲ್ಲ ಆದ್ರೆ ನಿಮ್ಗೆ ವಾಲ್ ಬ್ಲಾಕ್ ಆದ್ರೆ ಮಿನಿಮಮ್ 1,200,000 ಬರುತ್ತೆ. ಬಂದೇ ಬರುತ್ತೆ. ಈಗ ಮುಂಚೆನೂ ಕೂಡ E10 ಇತ್ತು ಪೆಟ್ರೋಲ್, ಬಟ್ ಅವಾಗೇನು ಪ್ರಾಬ್ಲಮ್ ಬರ್ತಾ ಇಲ್ಲ. ಅವಾಗ ಏನಿಲ್ಲ, ಕೆಮಿಕಲ್ ಕಮ್ಮಿ ಇತ್ತು, ಪರವಾಗಿಲ್ಲ. ಇವಾಗ ಕೆಮಿಕಲ್ ಜಾಸ್ತಿ, E20 ಜಾಸ್ತಿ ಮಾಡ್ತವ್ರೆ. ಅದರಿಂದ ಎಲ್ಲಾ ಗಾಡಿಗಳು, ಇವನ್ ಬುಲೆಟ್ ಅಂತ ಸುಮಾರು ಪ್ರಾಬ್ಲಮ್ ಬರ್ತಾ ಇದೆ ಗಾಡಿಗಳು. ಇಂಜಿನ್ ರೆಡಿ ಮಾಡಿ ಕಳ್ಸಿ ಮಾರ್ನ 1 ವಾರಕ್ಕೆ ವಾಲ್ ಬ್ಲಾಕ್. ಅದೇನಂದ್ರೆ ರಬ್ಬರ್ಗಳು ರಬ್ಬರ್ ಅಲ್ಲ, ಕಾರ್ಬೋನು ಜಾಸ್ತಿ ಸೇರ್ತಾ ಇದೆ. ಅದರಿಂದ ಬರ್ನಿಂಗ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಕೆಮಿಕಲ್ ಜಾಸ್ತಿ ಇದೆಲ್ಲ, ಪೆಟ್ರೋಲ್ ಬರ್ನಿಂಗ್ ಜಾಸ್ತಿ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಅದರಿಂದ ವಾಲ್ ಬ್ಲಾಕ್ ಆಗ್ತಾ ಇದೆ. ವಾಲ್ ಬ್ಲಾಕ್ ಆದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ಏನಿದೆ 2,000-3,000 ಖರ್ಚು ಬರುತ್ತೆ. ಹೌದು, ಬುಲೆಟ್ ಎಲ್ಲ ನಿಮ್ಗೆ 2,000-3,000 ಮಿನಿಮಮ್ 5,000-7,000. ಶೋರೂಮ್ ಗಳಲ್ಲಿ ಒಂದ್ ಬೈಕ್ ಇಂದು ಮೈಲೇಜ್ ಇಷ್ಟು ಅಂತ ಹೇಳಿರ್ತಾರೆ. ಅದು ನಿಜವಾಗ್ಲೂ ಆ ಮೈಲೇಜ್ ಕರೆಕ್ಟ್ ಆಗಿ ಇರುತ್ತಾ ಅಥವಾ ಸುಮ್ನೆ ಅವ್ರು ಹೇಳಿರ್ತಾರ? ಇಲ್ಲ, ಶೋರೂಮ್ ಅಲ್ಲಿ ಹೇಳೋ ಮೈಲೇಜ್ ಇದುವರೆಗೆ ಯಾವ ಗಾಡಿನೂ ಕೊಟ್ಟಿದ್ದು ನೋಡಿಲ್ಲ ನಾವು. ಯಾವ ಗಾಡಿಲಿ ಯಾವ್ದು ಈಗ ಅವ್ರು ಒಂದ್ 45-60 ಹೇಳಿದ್ರೆ ರೋಡ್ ಮೇಲೆ ಗಾಡಿ ಓಡಿಸಿ ನೋಡೋರಲ್ಲ, ರ್ಯಾಂಪ್ ಮೇಲೆ ನೋಡಿ ಚೆಕ್ ಮಾಡಿ ಕೊಡ್ತಾರೆ ಅಷ್ಟೇ ಗಾಡಿ. ಶೋರೂಮ್ ಗಾಡಿಗಳು ಒಂದು ಗೆಟ್ಸ್ ಅಲ್ಲೇ ಒಂದು ಅಂದಾಜ್ ಮೇಲೆ ಹೇಳ್ತಾರೆ ಅಷ್ಟೇ. ರೋಡ್ ಮೇಲೆ ಓಡಿಸಿ ನೋಡ್ಬೇಕು ಗಾಡಿ, ಅವಾಗ ಮೈಲೇಜ್ ಎಷ್ಟಂತ ಗೊತ್ತಾಗುತ್ತೆ. ಈಗ 50 ಕಿಲೋಮೀಟರ್ ಬರುತ್ತೆ ಅಂತ ಆಕ್ಟಿವ್ ಆಗಿ ಕೊಡ್ತಾರೆ, ಅದು ಬರೋದೇ 40 ಕಿಲೋಮೀಟರ್ 40 ಕಿಲೋಮೀಟರ್ ಬರೋದು. 40 ನಾರ್ಮಲ್ 40 ಒಳಗಡೆ ಓಡಿಸಿದ್ರೆ 45 ಬರುತ್ತೆ. ಜಾಸ್ತಿ ಮೈಲೇಜ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜಾಸ್ತಿ ಮೈಲೇಜ್ ಬರ್ಬೇಕಂದ್ರೆ ಆ ಗಾಡಿಗೆ ಏನ್ ಪ್ರಾಬ್ಲಮ್ ಇದೆ, ಇಂಜಿನ್ ವರ್ಕ್ ಕರೆಕ್ಟ್ ಇದೆಯಾ, ಹೆಡ್ ಬೋರು, ಕಾರ್ಬೋರೇಟರ್ ಗಾಡಿ ಇದ್ರೆ ಚೆಕ್ ಮಾಡಿ, ಇಲ್ಲಾಂದ್ರೆ ಏರ್ ಫಿಲ್ಟರ್ ಅದೆಲ್ಲ ಚೆಕ್ ಮಾಡಿ ಮೈಲೇಜ್ ಸ್ವಲ್ಪ. ಇಂಡಿಯನ್ ಕಂಪ್ನಿದು ಮತ್ತೆ HP ಕಂಪ್ನಿದು ಅಂದ್ರೆ ಪೆಟ್ರೋಲ್ ಗಳಲ್ಲಿ ವೇರಿಯೇಷನ್ ಬರುತ್ತೆ, ಅದರಿಂದ ಮೈಲೇಜ್ ಚೆನ್ನಾಗಿ ಬರುತ್ತೆ ಆತರ ಏನ ಹೇಳ್ತಾರೆ? ಎಲ್ಲ ಪೆಟ್ರೋಲ್ ಸೇಮ್ ಎಲ್ಲ ಸೇಮ್. ಸ್ಪೀಡ್ ಪೆಟ್ರೋಲ್ ಅಂದ್ಬಿಟ್ಟು ನಾರ್ಮಲ್ ಮಿಕ್ಕಿದ ಎಲ್ಲಾ ಪೆಟ್ರೋಲ್ ಒಂದೇ, ಎಲ್ಲದೂ ಒಂದೇ ತರ ಇಲ್ಲ. ಏನ್ 1.2 ಪಾಯಿಂಟ್ ಹೆಚ್ಚು ಕಮ್ಮಿ ಇರುತ್ತೆ, ಅದಕ್ಕೆಲ್ಲ ಏನು ವೇರಿಯೇಷನ್ ಬರಲ್ಲ ಮೈಲೇಜ್. ನಾವು ಈಗ ಒಂದ್ ಮೈಲೇಜ್ ಚೆನ್ನಾಗಿ ಕೊಡ್ಬೇಕು ಅಂದ್ರೆ ಯಾವ ಸ್ಪೀಡ್ ಅಲ್ಲಿ ಗಾಡಿನ ಮೂವ್ ಮಾಡ್ತಾ ಇರ್ಬೇಕು, ರನ್ ಮಾಡ್ಬೇಕು? ಮ್ಯಾಕ್ಸಿಮಮ್ 30-40 ಒಳಗಡೆ ರನ್ ಮಾಡಿದ್ರೆ ನಿಮ್ಗೆ ಶೋರೂಮ್ ಅವ್ರು ಹೇಳಿದ ಮೈಲೇಜ್ ಬರುತ್ತೆ. ಅಷ್ಟು ಸ್ಪೀಡ್ ಅಲ್ಲಿ ಹೋದ್ರೆ ನೀವು 50-60-80 ಓಡಿಸಿದ್ರೆ ಯಾವ ಗಾಡಿನೂ ಮೈಲೇಜ್ ಬರಲ್ಲ, ಯಾವ್ದು ಬರಲ್ಲ. ಈಗ ಮೈಲೇಜ್ ಚೆಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಯಾವ ತರ ಚೆಕ್ ಮಾಡೋದು ಗಾಡಿಲೆಲ್ಲ? ಮೈಲೇಜ್ ಚೆಕ್ ಮಾಡಿದ್ರೆ ರಿಸಲ್ಟ್ ಚೆಕ್ ಮಾಡಬಹುದು. ಪೆಟ್ರೋಲ್ ಟ್ಯಾಪ್ ಇರೋ ಗಾಡಿಗೆ, ಬೇರೆ ಗಾಡಿಗಳಿಗೆ, ಇವಾಗ ಬರೋ ಗಾಡಿಗೆಲ್ಲ ನಿಮ್ಗೆ 1 ಲೀಟರ್ ಫುಲ್ ಖಾಲಿ ಓಡಿಸಿದ್ರೆ ಗೊತ್ತಾಗುತ್ತೆ. 1 ಲೀಟರ್ ಆಗಿ ಚೆಕ್ ಮಾಡ್ಬೇಕು. ಇಲ್ಲ ಫುಲ್ ಟ್ಯಾಂಕ್ ಮಾಡ್ಬಿಟ್ಟು ಎಷ್ಟು ಕಿಲೋಮೀಟರ್ ಬರುತ್ತೆ ಫುಲ್ ಟ್ಯಾಂಕ್ ಅಲ್ಲಿ ಅಂತ ಚೆಕ್ ಮಾಡ್ಕೋಬಹುದು. ಯಾವ ಕಂಪ್ನಿಗೆ ಗಾಡಿ ಅಥವಾ ಯಾವ್ದು ಗಾಡಿ ಹೆಚ್ಚು ಮೈಲೇಜ್ ಕೊಡುತ್ತೆ? ಈಗ ಪ್ರೆಸೆಂಟ್ ಇರೋದ್ರಲ್ಲಿ ಸ್ಪ್ಲೆಂಡರ್ ಬೈಕು, ಆಮೇಲೆ ಪಲ್ಸರ್ ಬಜಾಜ್ ಕಂಪ್ನಿಯಲ್ಲಿ ಬಾಕ್ಸರ್, CT100, ಪ್ಲಾಟಿನಾ ಎಲ್ಲ ಒಳ್ಳೆ ಮೈಲೇಜ್ ಬರುತ್ತೆ. ಎಷ್ಟು ಬರುತ್ತೆ ಅವೆಲ್ಲ? ಒಂದು 70 ವರೆಗೂ ಬರುತ್ತೆ. 70 ವರೆಗೂ. ಸ್ಪ್ಲೆಂಡರ್ ಒಂದು 55-60, ಬಾಕ್ಸರ್, CT100 ಎಲ್ಲ ನಿಮ್ಗೆ 70-80 ವರೆಗೂ ಬರುತ್ತೆ. ಚೈನ್ ಎಲ್ಲ ಡೆಸ್ಟ್ ಎಲ್ಲ ಆಗಿರುತ್ತಲ್ವಾ, ಅದನ್ನ ಎಷ್ಟು ತಿಂಗಳಿಗೆ ಒಂದ್ಸರಿ ಸರಿ ವಾಶ್ ಮಾಡಿಸ್ತಾ ಇರಬೇಕು ಅಥವಾ ಏನಾದ್ರು ಮಾಡಿಸ್ಲೇಬೇಕಾ? ಮಾಡಿಸ್ಲೇಬೇಕು ಸರ್. ಅದು ಚೈನ್ ವಾಷಿಂಗು ಈಗ ನಮ್ಮ ಹತ್ರ ಸರ್ವಿಸ್ ಬಿಟ್ರೆ ಚೈನ್ ಡೀಸೆಲ್ ವಾಶ್ ಮಾಡಿ ನಾವು ಕ್ಲೀನ್ ಆಗಿ ಆಯಿಲ್ ಲೂಬ್ರಿಕೇಷನ್ ಸ್ಪ್ರೇ ಮಾಡಿ ಕೊಡ್ತೀವಿ. ಈಗ ಚೈನ್ ವಾಶ್ ಮಾಡಿಸಿಲ್ಲ ಅಂದ್ರೆ ಏನಾದ್ರು ಹಾಳಾಗುತ್ತಾ ಅಥವಾ ಏನು? ಚೈನ್ ಪ್ಯಾಕೆಟ್ ಲೈಫ್ ಕಮ್ಮಿ ಆಗುತ್ತೆ. ಹೌದು. ತುಂಬಾ ಕಡೆ ಈಗ ABS ಬೈಕ್ ಗಳು ಜಾಸ್ತಿ ಬರ್ತದೆ. ಈಗ ಅದು ABS ಅಂದ್ರೆ ಏನು ಮತ್ತೆ ಅದು ಹೇಗೆ ವರ್ಕ್ ಆಗುತ್ತೆ? ABS ಅಂದ್ರೆ ಆಂಟಿಕ್ ಬ್ರೇಕ್ ಸಿಸ್ಟಮ್ ಅಂತ. ಅದು ಒಂದ್ಸಲಿ ಪ್ರೆಸ್ ಮಾಡಿ 3 ಸಲ ಪಂಪ್ ಆಗಿ ಲಾಕ್ ಆಗುತ್ತೆ. ಅದೇ ABS ಅನ್ನೋದು. ಆಂಟಿಕ್ ಬ್ರೇಕ್ ಸಿಸ್ಟಮ್ ಅನ್ನೋದು ಅದೇ ABS ಅನ್ನೋದು. ಈಗ ಅದೇನ ನಾರ್ಮಲ್ ಬ್ರೇಕ್ ಗೆ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ಪ್ರೆಸ್ ಮಾಡಿ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ABS ಹಂಗಲ್ಲ, ಹಂಗೆ ಲಾಕ್ ಆಗುತ್ತೆ. ನೀವು ಹೇಳಿದ ಕಡೆ ನಿಂತ್ಕೊಳ್ಳುತ್ತೆ. ಕೆಲವೊಬ್ರು ಗಾಡಿಗಳಿಗೆ ಬರೀ 100 ರೂಪಾಯಿ ಪೆಟ್ರೋಲ್ ಮಾತ್ರ ಹಾಕ್ಸ್ಕೊಂಡು ಓಡಿಸ್ತಾ ಇರ್ತಾರೆ. ಆತರ ಲೋ ಪೆಟ್ರೋಲ್ ಅಲ್ಲಿ ಓಡಿಸಿದ್ರೆ ಗಾಡಿಗಳಿಗೆ ಏನಾದ್ರು ಪ್ರಾಬ್ಲಮ್ ಬರುತ್ತಾ ಅಥವಾ ಓಡಿಸ್ಬೋದಾ? ಹೌದು, ಲೋ ಪೆಟ್ರೋಲ್ ಇವಾಗ BS6 ಗಾಡಿ ಎಲ್ಲ ಮಿನಿಮಮ್ 1.5-2 ಲೀಟರ್ ಮಿನಿಮಮ್ ಇರ್ಲೇಬೇಕು ಟ್ಯಾಂಕ್ ಅಲ್ಲಿ. ನೀವು 1 ಲೀಟರ್ ಹಾಕೊಂಡು ಓಡಿಸಿದ್ರೆ ಅರ್ಧ ಲೀಟರ್ ಬಂದಾಗ ನಿಮ್ಗೆ ಫ್ಯೂಲ್ ಪಂಪ್ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಜರ್ಕಿಂಗ್ ಕಂಪ್ಲೇಂಟ್, ನೀವು ಮತ್ತೆ ಫುಲ್ ಟ್ಯಾಂಕ್ ಮಾಡಿದ್ರೆ ಆ ಜರ್ಕಿಂಗ್ ಕಂಪ್ಲೇಂಟ್ ಹೋಗಲ್ಲ. ಪಂಪ್ ವೀಕ್ ಆಗುತ್ತೆ. ಪೆಟ್ರೋಲ್ ಯಾವಾಗ್ಲೂ 2 ಲೀಟರ್ ಇರ್ಲೇಬೇಕು, ಮಿನಿಮಮ್ ಇರ್ಲೇಬೇಕು. ಬ್ಯಾಟ್ರಿಗಳು ಇರುತ್ತಲ್ವಾ, ಅದು ಎಷ್ಟು ಲೈಫ್ ಬರುತ್ತೆ ಮತ್ತೆ ಎಷ್ಟು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡಿಸ್ತಾ ಇರಬೇಕು ಅದನ್ನ?
ಈಗ ಎಲ್ಲ ಈಗ ವಿತೌಟ್ ಆಸಿಡ್ ಬರ್ತಾ ಇದೆ, ಹ್ಮ್. ಡ್ರೈ ಬ್ಯಾಟ್ರಿ. ಹ್ಮ್. ಅದೆಲ್ಲ ನಿಮ್ಗೆ ಮಿನಿಮಮ್ ಒಂದು 2.5 years 3 years ಆರಾಮಾಗಿ ಬರುತ್ತೆ. ಮುಂಚೆ ಎಲ್ಲ ಯಾವ ತರ ಬರೋದು? ಮುಂಚೆ ಎಲ್ಲ ಆಸಿಡ್ ಬರ್ತಾ ಇತ್ತು, ಇವಾಗ ಡ್ರೈ ಬ್ಯಾಟ್ರಿ ಬರ್ತಾ ಇದೆ. ಯಾವ ಕಂಪ್ನಿ ಬ್ಯಾಟ್ರಿ ಹಾಕ್ಸ್ಬೇಕು ಒಳ್ಳೆ? ಈಗ ಪ್ರೆಸೆಂಟ್ ಎಕ್ಸೈಡ್, ಅಮ್ರಾನ್. ಅವೆಲ್ಲ ಎಷ್ಟು ವರ್ಷ ಬರುತ್ತೆ ಬಾಳ್ಗೆ? ಅದೇ 2.5 3 ವರ್ಷ ಆರಾಮಾಗಿ ಬರುತ್ತೆ. ಕೆಲವೊಂದು ಗಾಡಿಗಳಲ್ಲಿ ಏನಂದ್ರೆ ಕಿಕ್ ಸ್ಟಾರ್ಟ್ ಇರಲ್ಲ, ಅಂತ ಗಾಡಿಗಳು ಒಂದೊಂದ್ಸರಿ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಯಾವ ತರ ಅದನ್ನ ಸ್ಟಾರ್ಟ್ ಮಾಡೋದು? ಬ್ಯಾಟ್ರಿ ಹಾಕಿ ಸೆಟ್ ಮಾಡಿ, ಬ್ಯಾಟ್ರಿ ವೀಕ್ ಆದ್ರೆ ಬೇರೆ ಬ್ಯಾಟ್ರಿ ಜಂಪ್ ಸೆಟ್ ಮಾಡಿ ಮಾಡ್ಬೋದು. ಅದು ಬಿಟ್ರೆ ಏನಾದ್ರು ಇಲ್ಲ ಹೊಸ ಬ್ಯಾಟ್ರಿ ಹಾಕ್ಬೇಕು. ಈಗ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಏನಾದ್ರು ಹೊರಗಡೆ ಎಲ್ಲಾದ್ರೂ ನಿಲ್ಸಿರ್ತೀವಿ ಗಾಡಿಗಳನ್ನ, ಆತರ ಆಗಲ್ಲ? ಆತರ ಏನಾದ್ರು ಬೇರೆ ಆತರ ಇದ್ರೆ ಅದೇ ಜಂಪ್ ಸೆಟ್ ಮಾಡಿ ಒಂದ್ಸಲಿ ಸೆಟ್ ಮಾಡ್ಬಿಟ್ರೆ ರಲ್ಲಿಗೆ ಆಟೋಮೆಟಿಕ್ ಬ್ಯಾಟ್ರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಗಾಡಿಗಳನ್ನ ತಗೊಂಡಾದ್ಮೇಲೆ ಕಂಪ್ನಿ ಸರ್ವಿಸ್ ಸೆಂಟರ್ ಏನಿರುತ್ತೆ ಅಲ್ಲೇ ಹೋಗಿ ಸರ್ವಿಸ್ ಮಾಡಿಸ್ತಾರೆ. ಈಗ ಅದು ಬೆಟರ ಅಥವಾ ಈಗ ಈ ತರ ಲೋಕಲ್ ಶಾಪ್ ಗಳಿಗೆ ಬಂದು ರೆಡಿ ಮಾಡಿಸಿದ್ರೆ ಒಳ್ಳೇದಾ? ಈಗ ನಾನು ಮೆಕ್ಯಾನಿಕ್ ಲೋಕಲ್ ಶಾಪ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಒಬ್ಬೊಬ್ಬರದು ಒಂದೊಂದು ಮೈಂಡ್ ಫಿಕ್ಸ್ ಆಗಿರುತ್ತೆ. ಶೋರೂಮ್ ಅಲ್ಲೇ ಮಾಡ್ಬೇಕಂತ ಕೆಲವರು ಇರ್ತಾರೆ. ಕೆಲವರು ಶೋರೂಮ್ ಅಲ್ಲಿ ಕೊಟ್ರೆ ಸರ್ವಿಸ್ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡ್ಬಿಡ್ತಾರೆ, ಮೆಕ್ಯಾನಿಕ್ ಹತ್ರ ಬರ್ತಾರೆ. ಪರ್ಮನೆಂಟ್ ಮೆಕ್ಯಾನಿಕ್ ಯಾರಿದ್ದಾರೆ ಅವ್ರ ಹತ್ರ ಮಾಡ್ತಾರೆ. ಈಗ ಅಂದ್ರೆ ಕೆಲವೊಂದ್ ಕಡೆ ಸರ್ವಿಸ್ ಸ್ಟೇಷನ್ ಹೋಗ್ಬಿಟ್ರೆ ಜಾಸ್ತಿ ಪ್ರೈಸಸ್ ಎಲ್ಲ ಬರೀತಾರೆ, ಮತ್ತೆ ಸರಿಯಾಗಿ ಸರ್ವಿಸ್ ಮಾಡ್ಸಿರಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಈಗ ಅದು ಬೆಟರ್ ಅಥವಾ ಈಗ ನಿಮ್ದು ನಾರ್ಮಲ್ ಶೋರೂಮ್ ಅಲ್ಲಿ ಅವ್ರೇನು ಫ್ರೀ ಸರ್ವಿಸ್ ಅಲ್ಲಿ ಏನ್ ಮಾಡ್ಬೇಕು, ನಿಲ್ಸ್ಬಿಟ್ಟು ಗಾಡಿ ವಾಶ್ ಮಾಡಿ ಆಯಿಲ್ ಚೇಂಜ್ ಮಾಡಿ ಕಳಿಸ್ತಾರೆ. ಈಗ ಹೊಸ ಗಾಡಿ ಬಂದ್ರು ನಮ್ಮ ಹತ್ರ ಆತರ ಮಾಡಲ್ಲ. ಎಲ್ಲ ಏನೇನಿದೆ ಪಾರ್ಟ್ಸ್ ದಿಗ್ಸಿ ವಾಶ್ ಮಾಡಿ ಪ್ರತಿ ಒಂದು ಐಟಮ್ಗೂ ವಾಶ್ ಮಾಡ್ಬಿಟ್ಟು ಗ್ರೀಸಿಂಗ್ ಮಾಡಿ ಹಾಕ್ತಿವಿ. ಶೋರೂಮ್ ಅಲ್ಲಿ ಆತರ ಮಾಡಕ್ ಆಗಲ್ಲ, ಅವ್ರು ಮಾಡಲ್ಲ. ಮೇಲ್ ನೋಡ್ಬಿಟ್ಟು ಕಳಿಸ್ತಾರೆ. ಬ್ರೇಕ್ ಟೈಟು ಪೇಪರ್ ಮಾಡಿ ಆಯಿಲ್ ಚೇಂಜ್ ಮಾಡ್ಬಿಟ್ಟು ಕಳಿಸ್ತಾರೆ ಅಷ್ಟೇ. ಈಗ ಕೆಲವೊಂದು ಲೋಕಲ್ ಶಾಪ್ ಗಳಿಗೆ ಹೋಗ್ಬಿಟ್ಟು ಏನೋ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಏನಾದ್ರು ಸಣ್ಣದು ಪುಟ್ಟದ್ದು ಏನಾದ್ರು ಚೇಂಜ್ ಮಾಡ್ತಾರೆ, ಅದು ನಿಜಾನಾ ಅಥವಾ? ಅದೆಲ್ಲ ಹೇಳ್ತಾರೆ. ಅದು ಯಾರೋ 100ಕ್ಕೆ 1000ಕ್ಕೆ ಒಬ್ರು ಯಾರೋ ಮಾಡೋದು, ಅದೆಲ್ಲ ಮೆಕ್ಯಾನಿಕ್ಗಳಿಗೂ ಸೇರಿಸ್ತಾರೆ. ಅದೆಲ್ಲ ಯಾರು ಮಾಡಲ್ಲ ಆತರ. ಪಕ್ಕ ಮೆಕ್ಯಾನಿಕಲ್ ಯಾರು ಮಾಡಲ್ಲ. ಕೆಲವೊಬ್ರು ಏನಂದ್ರೆ ಒಂದ್ ಗಾಡಿದು ಇರೋ ಪಾರ್ಟ್ ನ ಬೇರೆ ಕಡೆ ಹಾಕಿ ಏನಾದ್ರು ಅದೆಲ್ಲ ಯಾರು ಮಾಡಕ್ ಹೋಗಲ್ಲ, ಏನು ಮಾಡಲ್ಲ. ತುಂಬಾ ಗಾಡಿಗಳನ್ನ ಸರ್ವಿಸ್ ಮಾಡಿಸ್ತಾ ಇರ್ತಾರೆ ತುಂಬಾ ಕಂಪ್ನಿದು. ಯಾವ ಗಾಡಿ ಪಾರ್ಟ್ ಗಳು ತುಂಬಾ ಕಾಸ್ಟ್ಲಿ ಅನ್ಸುತ್ತೆ? ಯಾವ್ದು ಜಾಸ್ತಿ ತಗೊಳಕ್ಕೆ ಜಾಸ್ತಿ ಪ್ರೈಸ್ ಹೇಳ್ತಾರೆ? ಯಾವ್ದು ಈಗ ಪ್ರೆಸೆಂಟ್ ಇರೋ ಗಾಡಿಗಳದು ಹೋಂಡಾದಲ್ಲೇ ತುಂಬಾ ಜಾಸ್ತಿ ರೇಟ್ ಇದೆ. ಯಾವ್ದು ಸುಜುಕಿದು ಎಲ್ಲ ಪಾರ್ಟ್ಸ್ ರೆಗ್ಯುಲರ್ ಹೋಗೋದು, ಕ್ಲಚ್ ಲೈನಿಂಗ್, ರೋಲರ್ಸ್ ಅದು ಹೋಗ್ತಾ ಇರುತ್ತೆ. ಅದೆಲ್ಲ ರೇಟ್ಗಳು ಜಾಸ್ತಿ. ಕಮ್ಮಿ ಅಂದ್ರೆ ನಿಮ್ಗೆ ಈಗ ಆಕ್ಟಿವಾ ಬೆಸ್ಟ್. ಆಕ್ಟಿವಾನೇ ರೇಟ್ ಕಮ್ಮಿ ಇದೆ. ಈಗ ಪ್ರೆಸೆಂಟ್ ಆಗಿ ನಿಮಗೆ ಜಾಸ್ತಿ ಪ್ರಾಬ್ಲಮ್ಗಳು ಏನ್ ಬರುತ್ತೆ? ನಿಮಗೆ ಏನ್ ಚೆಕ್ ಮಾಡಕ್ಕೆ ನೋಡ್ತೀರಾ? ಈಗ ಪ್ರೆಸೆಂಟ್ BS6 ಗಾಡಿಗಳೆಲ್ಲ ತುಂಬಾ ಸ್ಟಾರ್ಟಿಂಗ್ ಟ್ರಬಲ್. ಬ್ಯಾಟ್ರಿ ಡೌನ್ ಆಗ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಈ ಇಂಜಿನ್ ಲೈಟ್ ಬರ್ತಾ ಇರುತ್ತೆ, ಆಮೇಲೆ ಸೆನ್ಸರ್ಗಳು ಹೋಗ್ತಾ ಇರುತ್ತೆ, ಫ್ಯೂಲ್ ಫಿಲ್ಟರ್ ಬ್ಲಾಕ್ ಆಗ್ತಾ ಇರುತ್ತೆ. ಇದೆಲ್ಲ ತುಂಬಾ ಪ್ರಾಬ್ಲಮ್ ಇರುತ್ತೆ. ಅದೆಲ್ಲ ಸರಿ ಮಾಡಿ ಕೊಡ್ತಾನೆ. ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ನಿಮಗೆ ಯಾವ ಕಂಪ್ನಿ ಅಂದ್ರೆ ಯಾವ ಗಾಡಿಗಳು ಬಂದ್ರೆ ನಿಮ್ಗೆ ಈಸಿ ಕೆಲಸ ಮಾಡಕ್ಕೆ? ನಮ್ಗೆ ಕೆಲಸ ಗೊತ್ತಿರೋರ್ಗೆ ಯಾವ ಗಾಡಿ ಬಂದ್ರೆ ನಾವು ಕೆಲಸ ಮಾಡ್ತೀವಿ. ಈ ಗಾಡಿ ಅಂತ ಏನಿಲ್ಲ, ಆಲ್ಮೋಸ್ಟ್ ಆಲ್ ಬ್ರಾಂಡೆಡ್ ನೀವೆಲ್ಲಾ ಕಂಪ್ನಿದು ಸ್ಪೋರ್ಟ್ಸ್ ಬೈಕ್ ಎಲ್ಲ ಕೂಡ ರೆಡಿ ಮಾಡಿ. ಕೆಲವೊಂದ್ ಕಡೆ ಬಾಡಿಗಳು ಜಾಸ್ತಿ ಇರುತ್ತೆ, ಬಿಚ್ಚದ ಕೆಲಸ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲೆಲ್ಲ ನಿಮಗೆ ಹಿಂಸೆ ಆಗುತ್ತಲ್ವಾ? ಏನಿಲ್ಲ, ನಾವು ಕೆಲಸ ಮಾಡಕ್ಕೆ ತಾನೇ ಇರೋದು. ಇದೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಹೆಂಗೆ? ಈಗ ಈ ಸ್ಪೆಂಡರ್ ಎಲ್ಲ ಈಸಿಯಾಗಿ ಬಿಚ್ಚಬಹುದಲ್ವಾ? ಈಗ ಆಲ್ಮೋಸ್ಟ್ ಬೈಕ್ ಎಲ್ಲ ಈಸಿ 1 hour ಅಲ್ಲಿ ಸರ್ವಿಸ್ ಮಾಡ್ಬೋದು. ಅದೇ ತರ ಸ್ಕೂಟರ್ ಎಲ್ಲ ತರ ಮಾಡಕ್ ಬರಲ್ಲ. ಮಿನಿಮಮ್ ನಿಮ್ಗೆ 3 hours ಬೇಕು ಒಂದು ಗಾಡಿ ಸರ್ವಿಸ್ ಅಂದ್ರೆ. ಈಗ ನೋಡಿ ಕ್ಲಚ್ ಮಾಡಿದ್ವಿ, ಕ್ಲಚ್ 1 hour ಆಯ್ತು. ಎಷ್ಟು ವೀಲು, ಬ್ಯಾಕ್ ವೀಲು, ಫ್ರಂಟ್ ವೀಲ್ ಎಲ್ಲ ಬಿತ್ ರೆಡಿ ಮಾಡಿ 3 hours ಬೇಕು. ಈಗ ಒಂದ್ ಸರ್ವಿಸ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಏನೇನ್ ಚೇಂಜ್ ಮಾಡ್ತೀರಾ? ಏನೇನ್ ಸರ್ವಿಸ್ ಮಾಡ್ಕೊಡ್ತೀರಾ ನೀವು? ಸರ್ವಿಸಿಂಗ್ ಅಲ್ಲಿ ಶೆಡ್ಯೂಲ್ ಇರೋದು ನಮ್ಗೆ ಕಂಪಲ್ಸರಿ. ಫ್ರಂಟ್ ವೀಲ್, ಬ್ಯಾಕ್ ವೀಲ್, ಕಾರ್ಬೇಟ್ರು, ಏರ್ ಫಿಲ್ಟರ್, ಕ್ಲಚ್ ಎಲ್ಲ ಮಾಡ್ತೀವಿ. ಕ್ಲಚ್ ಓವರಿಂಗು, ಡ್ಯಾಂಪರ್ ರಬ್ಬರು, ಆಯಿಲ್ ಸೀಲು ಕಂಪಲ್ಸರಿ ಚೇಂಜ್ ಮಾಡ್ತೀವಿ. ಏರ್ ಫಿಲ್ಟರ್ ಹೋಗಿದ್ರೆ ಚೇಂಜ್ ಮಾಡ್ತೀವಿ, ಇಲ್ಲಾಂದ್ರೆ ಅದೇ ಏರ್ ಅಲ್ಲಿ ಕ್ಲೀನ್ ಮಾಡಿ ಹಾಕ್ತೀವಿ. ಈ ಬೈಕ್ಗಳೆಲ್ಲ ಆದ್ರೆ ಬೈಕ್ಗಳಲ್ಲಿ ಅಷ್ಟೇ ಚೈನ್ ಆಯಿಲ್ ಲೂಬ್ರಿಕೇಶನ್ ಮಾಡ್ತೀವಿ. ಬ್ಯಾಕ್ ಸ್ಪ್ರಾಕೆಟ್ ರಬ್ಬರ್ ಹೋಗಿದ್ರೆ ಸ್ಪ್ರಾಕೆಟ್ ರಬ್ಬರ್, ಬ್ರೇಕ್ ಹೋಗಿದ್ರೆ ಬ್ರೇಕ್ ಚೇಂಜ್ ಮಾಡ್ಬಿಟ್ಟು ಕೊಡ್ತೀವಿ ಅಷ್ಟೇ. ಈಗ ಪ್ರೆಸೆಂಟ್ ಯಾವ ಕಂಪ್ನಿ ಗಾಡಿಗಳು ಜಾಸ್ತಿ ಪ್ರಾಬ್ಲಮ್ ಗಳು ಬರ್ತವೆ? ಆಕ್ಟಿವಾ ಕಂಪ್ನಿ ಜಾಸ್ತಿ ಬರ್ತಾ ಇದೆ, ಸುಜುಕಿಗೂ ಬರ್ತಾ ಇದೆ. ಏನ್ ಆತರ ಏನ್ ಮೇಜರ್ ಪ್ರಾಬ್ಲಮ್? ಸೆನ್ಸರ್ ಪ್ರಾಬ್ಲಮ್ಗಳು ಬರ್ತಾ ಇದೆ. ಹೋಗ್ತಾ ಇರುತ್ತೆ, ನಿಂತೋಗುತ್ತೆ, ಇಲ್ಲ ರನ್ನಿಂಗ್ ಎಲ್ಲ ಆಫ್ ಆಗುತ್ತೆ. ಆಮೇಲೆ ಹೋಗ್ತಾ 1 kilometer ಹೋಗುತ್ತೆ, ಮತ್ತೆ ನಿಂತೋಗುತ್ತೆ. ಮತ್ತೆ ನಿಮಗೆ ಯಾವ ಕಂಪ್ನಿ ಗಾಡಿಗಳನ್ನ ರಿಪೇರಿ ಮಾಡಿದ್ರೆ ಜಾಸ್ತಿ ಇನ್ಕಮ್ ಬರುತ್ತೆ? ರಿಪೇರಿ ಮಾಡಿದ್ರೆ ಈಗ ಹೋಂಡಾ, ಸುಜುಕಿ. ಸುಜುಕಿ ಯಾಕಂದ್ರೆ ಕ್ಲಚ್ ಓವರಿಂಗ್ ಸಪರೇಟ್ ಹಾಕಿರ್ತೀವಿ ರೇಟು.
ಅದ್ರಲ್ಲಿ ಸ್ವಲ್ಪ ನಮ್ಗೆ ವರ್ಕೌಟ್ ಆಗುತ್ತೆ. ಅದಕ್ಕೆಲ್ಲ ಎಷ್ಟಾಗುತ್ತೆ ಪ್ರೈಸ್ ಹೇಗೆ? ಪ್ರೈಸ್ ಇಂಜಿನ್ ಆಯಿಲ್ ಚೇಂಜ್, ಆಯಿಲ್ ಚೀಲು, ಕೆತ್ ಓವರ್ ಆಯಿಲಿಂಗ್, ವಾಟರ್ ವಾಶ್ ಟೋಟಲ್ ನಮ್ಗೆ 1300 ರೂಪಾಯಿ ಮಾಡ್ತೀವಿ ನಾವು. ರಿಪೇರ್ ಮಾಡಕ್ ಇಷ್ಟನೇ ಇಲ್ಲ ಅಂತ ಅನ್ಕೊಂಡಿರೋ ಗಾಡಿ ಯಾವ್ದಾದ್ರು ಇದೆಯಾ? ನನಗೆ ಇದು ಬಂದ್ರೆ ನನಗೆ ಬಹಳ ಪ್ರಾಬ್ಲಮ್ ಕೊಡುತ್ತೆ ಈ ತರ ಆದ ಗಾಡಿಗಳೇ? ಇದುವರೆಗೆ ನಾವು ಆತರ ಯಾವ್ದು ಬೇಜಾರ್ ಮಾಡಿ ಎಲ್ಲಾ ಗಾಡಿಗಳನ್ನು ಮಾಡ್ತೀವಿ. ಈಗ ನೀವು ಇಷ್ಟು ವರ್ಷದಲ್ಲಿ 35 years ಅಲ್ಲಿ ಹೈಯೆಸ್ಟ್ ಬಿಲ್ ಆಗಿರೋ ಗಾಡಿಗಳು ಯಾವ್ದಾದ್ರು ಇದೆಯಾ? ಎಷ್ಟು ಹೈಯೆಸ್ಟ್ ಬಿಲ್ ಮಾಡಿದೀರಾ? ಹೈಯೆಸ್ಟ್ ಬಿಲ್ ಎಲ್ಲ RX ರೀಸ್ಟೋರ್ ಮಾಡಿದ್ರೆ ಮಿನಿಮಮ್ 1.5 ಲಕ್ಷ 2 ಲಕ್ಷ ಬಿಲ್. 2 ಲಕ್ಷ. ಏನೇನು ಹೊಸದಾಗಿ ರೀಸ್ಟೋರ್ ಮಾಡಿದ್ರೆ ಎಲ್ಲ ರೀಸ್ಟೋರ್ ಟೋಟಲ್ ಚೇಂಜ್ ಮಾಡ್ತೀವಿ. ಟೋಟಲ್ ಚೇಂಜ್ ಮಾಡ್ತೀರಾ? ಪೇಂಟಿಂಗ್ ಇಂದ ಹಿಡಿದು ಟೈರ್ ಇಂದ ಹಿಡಿದು ಲಿಂಬು ಎಲ್ಲ ಫುಲ್ ಫಿಟ್ಟಿಂಗ್ಸ್ ಚೇಂಜ್ ಮಾಡ್ತೀವಿ. ಚಾಸಿ ಇಂಜಿನ್ ಮಾತ್ರ ಹಳೇದು, ಮಿಕ್ಕಿದೆಲ್ಲ ಐಟಮ್ಸ್. ಇಂಜಿನ್ ಏನು ಬಿಚ್ಚಲ್ವಾ ನೀವು? ಇಂಜಿನ್ ಎಲ್ಲ ರೀಸ್ಟೋರ್ ಮಾಡ್ತೀವಿ, ರೀಸ್ಟೋರ್ ರೆಡಿ ಮಾಡಿದ್ವಿ. ಹಳೇದು ಇರೋದಂದ್ರೆ ಚಾಸಿ ಇಂಜಿನ್, ಮಿಕ್ಕಿದೆಲ್ಲ ಹೊಸದು. ಅಂದ್ರೆ ಅದೆಲ್ಲ ಎಷ್ಟು 1-1.5 ಲಕ್ಷ ಆಗುತ್ತೆ? 1.5 ಲಕ್ಷ ಆರಾಮಾಗ. ಆತರ ಬಂದ್ರೆ ನೀವು ಎಷ್ಟು ಮಂತ್ ಅಲ್ಲಿ ರೆಡಿ ಮಾಡ್ಕೊಟ್ಬಿಡ್ತೀರಾ? ಮಿನಿಮಮ್ 3 ಇಂದ 4 ಮಂತ್ಸ್. 4 ಮಂತ್ಸ್ ಬೇಕೇ? ಹೀಟಿಂಗ್ ಪೇಂಟ್ ಆದ್ರೆ, ನಾರ್ಮಲ್ ಪೇಂಟ್ ಅಲ್ಲಿ ಮಾಡಂಗಿದ್ರೆ ಒಂದು 15 ಡೇಸ್ ಅಲ್ಲಿ ಮಾಡ್ತೀವಿ. 15 days ಅಲ್ಲಿ ಮಾಡ್ಕೊಡ್ತಾರೆ. ಸರ್ವಿಸ್ ಮಾಡ್ತಾರಲ್ವಾ, ಅದೆಲ್ಲ ಎಷ್ಟು ಗಂಟೆ ಒಳಗಡೆ ಮಾಡ್ಕೊಡ್ತೀರಾ? ಯಾವ್ದು ಗಾಡಿ? ಬೈಕ್ ಗಳಾದ್ರೆ ಎಷ್ಟು ಗಂಟೆ ಒಳಗೆ ಮಾಡ್ಕೊಡ್ತೀರಾ? ಸ್ಕೂಟಿ ಆದ್ರೆ ಎಷ್ಟು ಗಂಟೆ ಬೇಕು ನಿಮ್ಗೆ? ಇಲ್ಲ, ನಾವು ಟೈಮಿಂಗ್ ತೊಗೊಳೋದೆ 1 ಡೇ ಸರ್. ಮಾರ್ನಿಂಗ್ 9 to 10, 11 o'clock ಬಿಟ್ರೆ ಈವ್ನಿಂಗ್ 5 ರಿಂದ 6 ಗಂಟೆ ಒಳಗಡೆ 6 ಗಂಟೆ ಕೊಡ್ತೀರಾ. ನೀವು ಇಷ್ಟುವರೆಗೂ ಮಾಡಿದಿರಲ್ವಾ 35 years ಅಲ್ಲಿ ಯಾವ ಬೈಕ್ ನ ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಬೈಕ್ ರಿಪೇರಿ ಮಾಡಿದಿರಾ ನೀವು? R15 ಮಾಡಿದ್ವಿ. ಅದು ಬಿಟ್ರೆ R1 ಮಾಡಿದ್ವಿ. R1 ಹೋಂಡಾ, ಅದು ಹೋಂಡಾ ಬ್ರ್ಯಾಂಡ್ ಎಲ್ಲ ಮಾಡಿದ್ದೀರಾ? ಅದೆಲ್ಲ ಎಷ್ಟು ಬಿಲ್ ಹಾಕ್ಸಿದ್ರಿ ಅವಾಗ? ಅದೆಲ್ಲ ಆಗಿರುತ್ತೆ. ಸರ್ವಿಸಿಂಗ್ ಬಂದ್ರೆ ನಿಮ್ಗೆ ಮಿನಿಮಮ್ 25,000. R15 ಆದ್ರೆ ನಿಮ್ಗೆ ಒಂದು 5,000 ರೂಪಾಯಿ. ಬೈಕ್ ಗಳಲ್ಲಿ ಸರ್ವಿಸ್ ಬಿಲ್ ಜಾಸ್ತಿ ಬರೋಂತ ಗಾಡಿಗಳು ಯಾವ್ದು? ಬೈಕ್ ಗಳಲ್ಲಿ ಇವಾಗ ಬರೋ ಗಾಡಿಗಳಲ್ಲಿ ಸೂಪರ್ ಬೈಕ್ ಆದ್ರೆ ಜಾಸ್ತಿ ಮಾಡಕ್ ಹೋಗಲ್ಲ ನಾವು. ರನ್ನಿಂಗ್ ಗಾಡಿಗಳು ಸ್ಪ್ಲೆಂಡರು, ಹೋಂಡಾ ಶೈನು, ಆಮೇಲೆ ಯೂನಿಕಾನು, ಪಲ್ಸರ್ ಅಂತ ಗಾಡಿಗಳು ಬರುತ್ತೆ. ಇರೋದ್ರಲ್ಲಿ ಪಲ್ಸರ್ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ. ತುಂಬಾ ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ರಿಪೇರಿ ಎಲ್ಲ ಮಾಡ್ಕೊಡ್ತಾ ಇರ್ತೀರಾ. ನಿಮ್ಗೆ ಯಾರಾದ್ರೂ ದುಡ್ಡು ಕೊಡದಲ್ಲೇ ಹೋಗಿರೋರು ಆತರ ಇನ್ಸಿಡೆಂಟ್ ಇದೆಯಾ? ಇದಾರೆ, ರೇರ್. ಕೆಲವರು ಬಾರ್ಗೇನ್ ಮಾಡೋರು ಇದಾರೆ, ಕೆಲವರು ಎಲ್ಲ ಫುಲ್ ಕೊಟ್ಟು ಹೋಗ್ತಾರೆ, ಕೆಲವರು ಟ್ರೈಲ್ ಹೋಗ್ತೀನಿ ಅಂತ ಹೋಗಿರೋರು ಇದಾರೆ. ಕಳ್ತನ ಆಗಿರೋ ಬೈಕ್ಗಳು ನಿಮ್ಮ ಹತ್ರ ಯಾವ ಸರ್ವಿಸ್ ಬಂದಿದಾರ? ಆತರ ಯಾವ್ದು ಇದುವರೆಗೆ ನಮ್ಮ ಹತ್ರ ಬಂದ? ಆದ್ರೆ ನೀವು ಕಂಡಿಡ್ಬೋದಾ ಕಳ್ತನ ಆಗಿರೋ ಬೈಕ್ಗಳು ಇದು ಅಂತ? ಕಂಡಿಡಿಯಕ್ ಬರಲ್ಲ. ಚಾಲ್ಸಿ ನಂಬರ್ ಅವೆಲ್ಲ ನೋಡಿ ಕಂಡಿಡಿಬಹುದು? ಇಲ್ಲ, ಅದು ಆಗಲ್ಲ. ಈಗ ಚಾಲ್ಸಿ ನಂಬರ್ ಎಲ್ಲ ನೋಡಿ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗ ನಿಮ್ ಫ್ರೆಂಡ್ ನಿಮ್ ಗಾಡಿ ಅವ್ರು ತಂದಿರ್ತಾರೆ, ನಿಮ್ ಹೆಸರಲ್ಲಿ ಇರ್ತದೆ ಗಾಡಿ, ಅವ್ರ ಹೆಸರಲ್ಲಿ ಬರಲ್ಲ. ಏನು ಮುಂಚೆಲ್ಲ ನಾವು ಸರ್ವಿಸ್ ಬುಕ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ. ನಿಮ್ದು ಗಾಡಿ ಕಸ್ಟಮರ್ ನೇಮು, ಕಸ್ಟಮರ್ ಅಡ್ರೆಸ್ ಪ್ಲಸ್ ಗಾಡಿ ನಂಬರು, ಗಾಡಿ ಚಾಸಿ ನಂಬರ್ ಎಲ್ಲ ಬಂದು ಎಲ್ಲ ಮೇಂಟೈನ್ ಮಾಡಿ. ಪೆಟ್ರೋಲ್ ಗಾಡಿಗಳ ಜೊತೆ ಎಲೆಕ್ಟ್ರಿಕ್ ಗಾಡಿಗಳು ಬಂದಿದಾವಲ್ವಾ? ಈಗ ಅದರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಏನಾದ್ರು ನಿಮಗೆ ಏನಾದ್ರೆ ಕೆಲಸ ಕಲ್ಕೊಳ್ಳೋ ಚಿಂತೆ ಏನಾದ್ರು? ಇಲ್ಲ, ಅಂತದ್ದು ಏನು ಇಲ್ಲ. ಆತರ ಏನು ಇದುವರೆಗೆ ಏನು ಬಂದಿಲ್ಲ. ಎಲೆಕ್ಟ್ರಿಕ್ ಗಾಡಿಗಳನ್ನ ನೀವು ರಿಪೇರಿ ಮಾಡ್ಕೊಡ್ತೀರಾ? ರಿಪೇರಿ ಮಾಡ್ತೀರಾ? ಅದ್ರಲ್ಲಿ ಏನೇನೋ ಪ್ರಾಬ್ಲಮ್ ಬರುತ್ತೆ ಈಗ ಎಲೆಕ್ಟ್ರಿಕ್ ಗಾಡಿ? ಅದ್ರಲ್ಲಿ ಡಿಸ್ಕ್ ಪ್ಯಾಡ್ ಹೋಗುತ್ತೆ, ಟೈರ್ ಹೋಗುತ್ತೆ, ಇಲ್ಲ ಬೆಲ್ಟ್ ಹೋಗುತ್ತೆ ಅಷ್ಟೇ. ಈಗ ಏನಂದ್ರೆ ಸ್ಕೂಟಿಲಿ ಗೇರ್ ಇಲ್ಲ ಅಲ್ವಾ, ಅದಕ್ಕೆ ಜನಗಳು ಏನ್ ಅನ್ಕೊಳ್ತಾರೆ, ಅದಕ್ಕೆ ಗೇರ್ ಆಯಿಲ್ ಇಲ್ಲ ಅಂತ ಅನ್ಕೊಳ್ತಾರೆ. ಆತರ ನಿಜವಾಗ್ಲೂ ಗೇರ್ ಆಯಿಲ್ ಇದೆಯಾ ಸ್ಕೂಟಿಲಿ ಅಥವಾ ಏನು? ಪ್ರತಿ ಒಂದು ಸ್ಕೂಟಿಗೂ ಗೇರ್ ಆಯಿಲ್ ಇದೆ. ಇಂಜಿನ್ ಆಯಿಲ್ ಸಪರೇಟ್, ಗೇರ್ ಆಯಿಲ್ ಸಪರೇಟ್ ಇದ್ದೇ ಇರುತ್ತೆ. ಗೇರ್ ಆಯಿಲ್ ಹಾಕ್ಸಿಲ್ಲ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಇರುತ್ತಾ? ಗೇರ್ ಆಯಿಲ್ ಹಾಕ್ಸಿಲ್ಲ ಅಂದ್ರೆ ಆಯಿಲ್ ಡ್ರೈ ಆಗುತ್ತೆ, ಗೇರ್ ಬಾಕ್ಸ್ ಫುಲ್ ಹಾಳಾಗುತ್ತೆ. ಅಂದ್ರೆ ಈಗ ನೀವೇನು ಹೊಸ ಗಾಡಿನ ರೀಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಈಗ ತುಂಬಾ ಎಲ್ಲ ಪ್ರತಿಯೊಂದು ಪಾರ್ಟ್ನು ಹೊಸದಾಗಿ ಹಾಕ್ಬೇಕಲ್ವಾ? ಇದು ಬಂದು ನೋಡ್ಕೊಂಡು ಮಾಡ್ಬೇಕಾಗತ್ತೆ. ನಾವು ಟ್ರೈನೆಲ್ಲ ಫಿಕ್ಸ್ ಮಾಡ್ಬಿಟ್ಟಿರ್ತೀವಿ, ಸಿಪ್ ಹಾಕ್ಬಿಟ್ಟಿದ್ವಿ. ಕಣ್ ಮುಚ್ಕೊಂಡು ಎಲ್ಲೆಲ್ಲಿ ಏನೇನ್ ಐಟಮ್ ಇದೆ ನಾವು ಕರೆಕ್ಟ್ ಆಗಿ ಹಾಕ್ಬಿಡ್ತೀವಿ. ಅದು 2002 ಮಾಡೆಲ್ ಗಾಡಿ, ಇದು RX 135 ರೀಸ್ಟೋರ್ ಆಗ್ತಾ ಇದೆ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಹೇಗಿರುತ್ತೆ? ಮಾಡಿ. ಇದು ಎಕ್ಸ್ಟ್ರಾ ನೀವು ಹಾಕ್ಸಿರ್ತೀರಲ್ಲ, ಇದು ಎಕ್ಸ್ಟ್ರಾ ಡಿಸ್ಕ್ ಹಳೆ ಗಾಡಿಗೆ ಬರಲ್ಲ, ಶೋರೂಮ್ ಇಂದ ಬರೋ ಗಾಡಿಗಳಿಗೆ ಬರಲ್ಲ. ಅದು ನಾವು ಡಿಸ್ಕ್ ಹಾಕಿ ರೆಡಿ ಮಾಡ್ತಾ ಇದೀವಿ. ಈಗ ಈ ಗಾಡಿ ಇಷ್ಟಿದೆ ಅಲ್ವಾ, ಈಗ ಎಲ್ಲಿಂದ ಈಗ ಸ್ಟಾರ್ಟ್ ಮಾಡ್ತೀರಾ ಈಗ ಫಿಟ್ ಮಾಡಕ್ಕೆ ನೀವು? ಯಾವ್ದು? ಫಸ್ಟ್ ಸ್ಟ್ಯಾಂಡ್ ಫಿಟ್ ಮಾಡ್ತೀವಿ. ಸ್ಟ್ಯಾಂಡ್, ಬ್ರೇಕ್ ಪೆಡಲ್, ಅದಾದ್ಮೇಲೆ ಸಿಂಗಾರಮು, ಆಮೇಲೆ ನಾವು ಈಗ ಮಾಡಿದ್ರೆ ಫ್ರಂಟ್ ಫೋರ್ಕ್ ಫಿಟ್ ಮಾಡ್ತೀವಿ, ಇಲ್ಲಾಂದ್ರೆ ಬ್ಯಾಕ್ ವೀಲ್ ಫಿಟ್ ಮಾಡಿ, ಮಡ್ಗಾಡು, ರಿಯರ್ ಕ್ಯಾರಿಯರ್, ಲಂಬ ಅಸೆಂಬ್ಲಿ, ಹ್ಯಾಂಡಲ್ ಎಲ್ಲ ಫಿಟ್ ಮಾಡ್ತೀವಿ. ಈಗ ಇಂಜಿನ್ ಮಾತ್ರ ಲಾಸ್ಟಿಗೆ ಮಾತ್ರ ಫಿಟ್ ಮಾಡೋದಾ? ಇಂಜಿನ್ ಆಮೇಲೆ ಲಾಸ್ಟ್, ಫ್ರಂಟ್ ವೀಲ್ ಬ್ಯಾಕ್ ವೀಲ್ ಎಲ್ಲ ಆದ್ಮೇಲೆ ಇಂಜಿನ್ ಫಿಟ್ ಮಾಡ್ತೀವಿ. ಈಗ ಇದ್ರಲ್ಲಿ ಈ ಗಾಡಿಲಿ ಏನೇನು ಪ್ರಾಬ್ಲಮ್ ಇತ್ತು ಮುಂಚೆ? ಈ ಗಾಡಿನಲ್ಲಿ ಇದು ಸುಮಾರು ಒಂದು 5 ವರ್ಷ ನಿಂತ್ಬಿಟ್ಟಿದ್ರು, ರನ್ನಿಂಗ್ ಇರ್ಲಿಲ್ಲ. ಸೋನ್ ಬಂದ್ ಹಂಗೆ ಪೀಸ್ ಬಿಚ್ಚಿ ನಾವು ರಿಸ್ಟೋರ್ ಮಾಡ್ತಾ ಇದೀವಿ. ಪೇಂಟ್ ಗಿಂಟ್ ಎಲ್ಲ ಎಲ್ಲ ಇದೆಲ್ಲ ಹಳೆದೇ ಪಾರ್ಟ್ಸ್.
ಇದು ಫ್ರಂಟ್ ಮಾತ್ರ ನಾವು ಡಿಸ್ಕ್ ಮಾಡಿ ರಿಮ್ ಪೋಕ್ಸ್ ಎಲ್ಲ ಬೇರೆ ಹೊಸದಾಗ್ತಾ ಇದೆ. ಈಗ ನೀವು ಎಷ್ಟು ಬಿಲ್ ಮಾಡಿದ್ರೆ ಯಾವ್ದಕ್ಕೆ ಇನ್ನು ಬಿಲ್ ಆಗಿಲ್ವಾ ಅಥವಾ ಇನ್ನ ಬಿಲ್ ಆಗಿಲ್ಲ. ಎಷ್ಟಾಗ್ಬೋದು ಅವರೇಜ್ ಆಗಿದೆ ಸರ್, 1.5 ಲಕ್ಷ ಬರುತ್ತೆ. 1.5 ಲಕ್ಷ ಟೈರ್ ಇದ ಹಿಡಿದು ಎಲ್ಲ ಟೋಟಲ್ ಹೊಸದಾಗ್ತಾ ಇದೆ. ನಿಮಗೆ ಯಾವ್ದಾದ್ರು ರೀಸೆಂಟ್ ಆಗಿ E20 ಪೆಟ್ರೋಲ್ ಇಂದ ಏನಾದ್ರು ಪ್ರಾಬ್ಲಮ್ ಬಂದಿರೋ ಗಾಡಿಗಳದ್ದು ಏನಾದ್ರು ಇದೆ ಸರ್, ಸ್ಪ್ಲೆಂಡರ್ ಗಾಡಿ ಪ್ರಾಬ್ಲಮ್ ಬಂದಿದೆ. ಲಾಸ್ಟ್ ವೀಕ್ ಸ್ಪ್ಲೆಂಡರ್ ಗಾಡಿ ಪ್ರಾಬ್ಲಮ್ ಬಂದಿದೆ. ವಾಲ್ ಬೆಂಡ್ ಆಗ್ಬಿಟ್ಟಿದೆ. ವಾಲ್ ಬೆಂಡ್ ಆಗಿ ಕಸ್ಟಮರ್ ತಲ್ಕೊಂಡ್ ಯಲಹಂಕ ಇಂದ. ಆಮೇಲೆ ನಾವು ಎದ್ದು ರೆಡಿ ಮಾಡಿ ಕೊಡ್ತೀವಿ. ಏನು ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಆಗಲ್ವಾ ಅಥವಾ ಏನು? ಇಲ್ಲ, ಕಿಕ್ಕರ್ ಫ್ರೀ ಆಗ್ಬಿಡ್ತದೆ. ವಾಲ್ ಬೆಂಡ್ ಆದ್ರೆ ಕಂಪ್ರೆಸರ್ ಇರಲ್ಲ, ಕಂಪ್ರೆಸರ್ ಪ್ರಾಬ್ಲಮ್ ಬರುತ್ತೆ, ನಿಮ್ ಗಾಡಿನೇ ಸ್ಟಾರ್ಟ್ ಆಗಲ್ಲ. ಈ ಗಾಡಿ ಇದೆ ಯಾವಾಗ ತಗೊಂಡಿದೆ ನೀವು ನಿಮ್ದು? ಸರ್ ಈ ಗಾಡಿ ಬಂದು 1986 ಮಾಡೆಲ್ ಸರ್ ಗಾಡಿ ಇದು. ಮತ್ತೇನಾದ್ರು ಡಿಸ್ಟರ್ಬ್? ಇದು ಟೋಟಲ್ ಜಾಫಾನಿಗೆ ಇದು ಕಿಟ್ ಇದೆ. ನಮ್ ಫ್ರೆಂಡ್ ಹತ್ರ ಗಾಡಿ ಇತ್ತು, ಅವ್ರ ಶೋರೂಮ್ ಗಾಡಿ ತಗೊಂಡಿರೋದು. ಅವ್ರ ಕಡೆಯಿಂದ ನಾನು ತಗೊಂಡಿದ್ದೀನಿ ಸರ್. ನಾನು 88 ಅಲ್ಲಿ ತಗೊಂಡೆ. 88 ಅಲ್ಲಿ ತಗೊಂಡು 88 ಅಲ್ಲಿ ಬಂದು ನಾನು 20,000 ಕೊಟ್ಟೆ. 20,000. ಈ ಗಾಡಿನ ಸೇಲ್ ಮಾಡ್ತೀನಿ ಅಂತಂದ್ರೆ ಈಗ ಎಷ್ಟು ಸೇಲ್ ಮಾಡ್ತೀರಾ? 20,000 ತಗೊಂಡಿದ್ದೀನಿ ಅಂದ್ರಲ್ವಾ? ಈ ಗಾಡಿನ ಸೇಲ್ ಮಾಡೋದ್ರೆ ಎಷ್ಟು ಸೇಲ್ ಮಾಡಿದ್ರೆ ನಾನು ಸೇಲ್ ಮಾಡಿದ್ರೆ ಅಂದ್ರೆ ಒಂದು 3 lakhs ಕೊಡೋಕೆ ರೆಡಿ ಇದೆ. 3 lakhs ಕೊಡೋಕೆ ರೆಡಿ ಇದೆ. ಟೂಲ್ ಏನಿದೆಯಲ್ವಾ, ಏನೇ ಟೂಲ್ ಎಕ್ಸ್ಪ್ಲೈನ್ ಮಾಡ್ಬೋದಾ? ಯಾವ್ದೇ ತರ ಟೂಲ್ ಯೂಸ್ ಮಾಡ್ತೀರಾ, ಏನಕ್ಕೆ ಯೂಸ್ ಮಾಡ್ತೀರಾ ಅಂತ? ಯಾವ್ದು ಟೂಲ್ ಎಲ್ಲ ನಿಮಗೆ ಮೇನ್ ಆಗಿ ಯಾವ್ದು ಯೂಸ್ ಮಾಡ್ತೀರಾ? ಯಾವ ತರ? ಮೇನ್ ನಮ್ಗೆ ರನ್ನಿಂಗ್ ಟೂಲ್ಸ್ ಆಗೋದೆ ರಿಂಗ್ಸ್, ಸ್ಪೈನರ್ಸ್, ಇದೆಲ್ಲ ಫೋರ್ಕ್ ಕೋನ್ ಸೆಟ್ ಹೊಡಿಯೋದು. ಅದೇನ್ ಮಾಡೋದು? ಯಾವ ತರ ಯೂಸ್ ಮಾಡೋದು? ಇದು ಆಕ್ಟಿವಾ 4 ಕೋನ್ ಬರುತ್ತಲ್ಲ, ಕೋನ್ ಹೊಡಿಯಕ್ಕೆ ಯೂಸ್ ಮಾಡ್ತೀವಿ. ಇದು ಫ್ರೇಮು, ಆಕ್ಸಲ್ ಫ್ರೇಮು. ಇದೆಲ್ಲ ನಾರ್ಮಲ್ ಟೂಲ್ಸ್. ಸ್ಪೆಷಲ್ ಟೂಲ್ಸ್ ಎಲ್ಲ ನ್ಯೂಮ್ಯಾಟಿಕ್ ಗನ್ನು ಎಲ್ಲ ಅಲ್ಲಿದೆ. ಇದು ಬಂದು ಕಂಪ್ರೆಸರ್. ಇದು ಏರ್ ಫುಲ್ ಮಾಡಿದ್ವಿ. ಏರ್ ಫುಲ್ ಮಾಡಿ ನ್ಯೂಮ್ಯಾಟಿಕ್ ಗನ್ ಅಲ್ಲಿ ಬೋಲ್ಟ್ ನೆಟ್ ಲೂಸ್ ಮಾಡಕ್ಕೆ. ತುಂಬಾ ಫೋಟೋಗಳು ನೋಡಿದೆ ಇಲ್ಲಿ. ಹೌದು ಸರ್. ಏನೇನ್ ಫೋಟೋ ನೀವು ಏನೇನ್ ತಗೊಂಡಿದ್ದೀರಾ? ಇದೆಲ್ಲ ಇದು ನಮ್ದು ಮೆಕ್ಯಾನಿಕ್ ಅಸೋಸಿಯೇಷನ್ ಇದೆ ಸರ್. ಮೆಕ್ಯಾನಿಕ್ ಲೈಫ್ ಅಸೋಸಿಯೇಷನ್ ಅಂತ ನಮ್ದು ಇದು ಅಸೋಸಿಯೇಷನ್ ಟೀಮ್ ಮಾಡಿದ್ವಿ. ಅದರಿಂದ ಇದೆಲ್ಲ ನಮ್ಗೆ ಸನ್ಮಾನ ಮಾಡಿರೋದು ಅವರು. ಯಾವಾಗ ತಗೊಂಡಿದ್ದೀರಾ? ಇದೆಲ್ಲ ಒಂದು 10 years ಬ್ಯಾಕ್ ಸರ್. ಇದು 10 years ಬ್ಯಾಕ್. ಲಾಸ್ಟ್ ಇದು ಕ್ಯಾಸ್ಟ್ರಾಲ್ ಕಂಪ್ನಿಯಿಂದ ಕೊಟ್ಟಿರೋದು ನಮ್ಗೆ. ಕ್ಯಾಸ್ಟ್ರಾಲ್ ಬೈಕ್ ಫಂಡ್ ಮಾಡಿದ್ರಲ್ಲ, 30 years ಬ್ಯಾಕ್ ಕೊಟ್ಟಿರೋದು ಅದು ನಮ್ಗೆ. ಇದು ರಾಯಲ್ ಎನ್ಫೀಲ್ಡ್ ಟ್ರೈನಿಂಗ್ ಹೋಗಿದ್ವಿ, ಅಲ್ಲಿ ಕೊಟ್ಟರು. ಮತ್ತೆ ಇಲ್ಲಿ ಇದಕ್ಕೆಲ್ಲ ಬಾಡಿಗೆ ಎಷ್ಟು ಕೊಡ್ತೀವಿ ಸರಿ? ನಮ್ದು ನಾನು ಬಂದಿದ್ದು ಬರೀ 500 ರೂಪಾಯಿ ಬಾಡಿಗೆ. ಅವಾಗ 32 years ಬ್ಯಾಕ್. ಇವಾಗ ಬಂದು 10,000 ರೂಪಾಯಿ ಬಾಡಿಗೆ ಸರ್. ಮತ್ತೆ ಈಗ ಏನ್ ಹೊಸದಾಗಿ ಏನ್ ಗಾಡಿ ತಗೋಬೇಕು ಅಂತ ಅನ್ಕೊಂಡಿರೋರಿಗೆ ನೀವು ಏನಾದ್ರು ಸಜೆಷನ್ ಹೇಳೋದಾದ್ರೆ ಏನಾದ್ರು ಹೇಳ್ಬೋದಾ? ಸ್ಕೂಟರ್ ಅಲ್ಲಾದ್ರೆ ನಿಮ್ಗೆ ಆಕ್ಟಿವಾ ತಗೊಳಕ್ ಹೇಳ್ತೀನಿ. ಆಕ್ಟಿವಾ ಇಲ್ಲ ಇದಕ್ಕೆ ಆಕ್ಸೆಸ್. ಬೈಕ್ ಅಲ್ಲಾದ್ರೆ ಸ್ಪ್ಲೆಂಡರ್, ಹೋಂಡಾ ಶೈನು, ಇಲ್ಲ ಪಲ್ಸರ್. ಸ್ವಲ್ಪ ಹೆವಿ ಇರೋದಂದ್ರೆ ಪಲ್ಸರ್. ಮತ್ತೆ ಈಗ ನೀವೇನಾದ್ರು ಹೇಳ್ಬೋದಾ ಜನಗಳಿಗೆ ಯಾವ ತರ ಗಾಡಿನ ಮೇಂಟೈನ್ ಮಾಡ್ಬೇಕು ಒಂದ್ ಗಾಡಿನ ಅಂತ? ಮೇಂಟೈನ್ ಗಾಡಿ, ಹೊಸ ಗಾಡಿ ತಗೊಂಡ್ರೆ ಮಿನಿಮಮ್ ಒಂದು 3,000 ಕಿಲೋಮೀಟರ್ ವರೆಗೂ ಒಂದು 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೇಕಂತ ಹೇಳ್ತೀವಿ. ಆಮೇಲೆ ಎವ್ರಿ 2,000 ಒಂದ್ಸಲಿ ನಾವು ಸರ್ವಿಸ್ ಮಾಡ್ಬೇಕಂತ ಹೇಳ್ತೀವಿ. ನಂಗೆ ತುಂಬಾ ಖುಷಿ ಆಯ್ತು ಸರ್, ನೀವು ನಮ್ಮ ಚಾನೆಲ್ ಜೊತೆ ಬಂದು ಮಾತಾಡಿ ಇಷ್ಟೊಂದು ಇನ್ಫಾರ್ಮೇಶನ್ ನಮಗೆ ಹೇಳಿದ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಕಡೆಯಿಂದ ಸಣ್ಣ ಗಿಫ್ಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆ, ವೆಲ್ಕಮ್.